A passion for God. Are you hungry for God? ದೇವರಿಗೋಸ್ಕರ ನೀವು ಹಸಿದವರಾಗಿದ್ದೀರಾ? ದೇವರ ವಾಕ್ಯ ಹೇಳ್ತದೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ. ಇಂಗ್ಲಿಷ್ ಹೇಳ್ತದೆ, ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಹಂಗರ್ ಅಂಡ್ ಥರ್ಸ್ಟ್ ಫಾರ್ ದ ರೈಚಸ್ನೆಸ್. ಈ ದಿನದ ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿದೆ, ಅ ಪ್ಯಾಷನ್ ಫಾರ್ ಗಾಡ್. ದೇವರಿಗಾಗಿ ನಮಗೆ ಇರುವ ವೈರಾಗ್ಯ. ಕನ್ನಡದಲ್ಲಿ ಇದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಆಸಕ್ತಿ, ಪ್ಯಾಷನ್ ಅಂದ್ರೆ ಆಸಕ್ತಿ ಅಥವಾ ವೈರಾಗ್ಯ. ಯಾರಿಗಾಗಿ? ದೇವರಿಗಾಗಿ. ಇದೆಲ್ಲರಿಗೂ ಬೇಕು. ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರ ಬಗ್ಗೆ ಒಂದು ಆಸಕ್ತಿ, ಆತನ ವಿಷಯದಲ್ಲಿ ಒಂದು ವೈರಾಗ್ಯತನ ನಮ್ಮೆಲ್ಲರಿಗೆ ಬೇಕು ಪ್ರಿಯರೇ. ಅದಕ್ಕೋಸ್ಕರ ಇವತ್ತು ಇದು ದೇವರ ಆತ್ಮನು ಕೊಟ್ಟ ಆಲೋಚನೆ. ಅನೇಕ ವಿಷಯಗಳನ್ನು ನಾನು ಮಾತಾಡ್ಬೇಕಂತ ಅನ್ಕೊಳ್ತೇನೆ. ಆದರೆ ಕೆಲವು ಸಾರಿ ದೇವರು ಕೆಲವು ಶಬ್ದಗಳನ್ನು ಕೊಡುವಾಗ ಇದು ನಮಗೆ ಅವಶ್ಯಕತೆ ಇದೆ ಎಂಬುದಾಗಿ ನನಗೆ ಅನಿಸ್ತದೆ. ಓಕೆ, ಸೊ ಏನಿದು ಪ್ಯಾಷನ್? ಪ್ಯಾಷನ್ ಅನ್ನುವಾಗ ನಾನು ದೇವರಿಗಾಗಿ ಏನಾದರೂ ಒಂದು ದೊಡ್ಡ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಬಯಕೆ. ಪ್ಯಾಷನ್ ಅನ್ನುವಾಗ ದೇವರ ಮೇಲಿರುವ ಪ್ರೀತಿಯನ್ನ ತೋರಿಸುವಂಥದ್ದು. ಯಾವ ವ್ಯಕ್ತಿಗೆ ದೇವರ ಬಗ್ಗೆ ವೈರಾಗ್ಯತನ ಇರ್ತದೋ ಅವನು ದೇವರಿಗಾಗಿ ಏನಾದ್ರೂ ಕಾರ್ಯವನ್ನ ಮಾಡಬೇಕಂತ ಅವನ ಒಳಗಡೆ ಒಂದು ಒತ್ತಾಯ ಬರ್ತಾ ಇರ್ತದೆ. ಇದಕ್ಕೆ ನಾವು ಪ್ಯಾಷನ್, ವೈರಾಗ್ಯ ಅಂತ ಕರಿತೇವೆ. ಇನ್ನೊಂದು ನಾವು ನೋಡಬಹುದು, ವೈರಾಗ್ಯ ಅನ್ನುವಾಗ ಎಂಥದೇ ಪರಿಸ್ಥಿತಿಗಳು ಬಂದರೂ ನಾನು ಮಾತ್ರ ಆ ವಿಷಯದಲ್ಲಿ ರಾಜಿ ಆಗುವುದಿಲ್ಲ ದೇವರಿಗಾಗಿ. ಅದಕ್ಕೆ ವೈರಾಗ್ಯ, ಪ್ಯಾಷನ್ ಅಂತ ಕರಿತೇವೆ. ಬಹಳ ಜನರಿಗೆ ಗೊತ್ತಾಗುವುದಿಲ್ಲ ಏನಿದು ವೈರಾಗ್ಯ ಅಂದ್ರೆ. ವೈರಾಗ್ಯ ಅಂದ್ರೇನು? ಕರ್ತನಿಗಾಗಿ ಏನಾದ್ರೂ ಒಂದು ದೊಡ್ಡ ಕಾರ್ಯಗಳನ್ನ ಮಾಡಬೇಕೆಂಬ ಬಯಕೆ, ಆಸಕ್ತಿ. ಇದಕ್ಕೆ ವೈರಾಗ್ಯ ಅಂತೇವೆ. ಕರ್ತನ ಪ್ರೀತಿಯನ್ನ ತೋರಿಸುವಂತದ್ದು, ನನಗೆ ದೇವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಕ್ರಿಯೆ ರೂಪದಲ್ಲಿ ತೋರಿಸುವುದಕ್ಕೆ ವೈರಾಗ್ಯ ಅಂತ. ಮತ್ತೆ ಇನ್ನೊಂದು ಅರ್ಥ, ಲೋಕ ವಿಷಯದಲ್ಲಿ ಬರುವಾಗ ಯಾವ ಕಾರಣಕ್ಕೂ ನಾನು ದೇವರ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ. ಇದಕ್ಕೆ ನಾವೇನಂತ ಕರಿತೇವೆ? ವೈರಾಗ್ಯ. ಸೊ ನನಗೆ ಗೊತ್ತಿಲ್ಲ ಎಷ್ಟು ಜನರಲ್ಲಿದೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ಅರಸರ ಪುಸ್ತಕ 10ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದ ತಿರುಗಿಸಿರಿ. ಅದರಲ್ಲಿ ಕೇವಲ 16ನೇ ವಚನ ಒಂದು ಓದಿಕೊಳ್ಳೋಣ. ಓಕೆ, ಯೇಹು ಅಂದ್ರೆ ಈತನು ಒಬ್ಬ ರಾಜನ ಹೆಸರು. ಇದು ಒಬ್ಬ ಅರಸನ ಹೆಸರು. ಯೇಹು ಅಂದ್ರೆ ದೇವರಲ್ಲ. ಯೇಹು ಅನ್ನುವಂಥದ್ದು ಇಸ್ರಾಯೇಲ್ ರಾಜ್ಯದಲ್ಲಿ ಒಬ್ಬ ಅರಸನು, ದುಷ್ಟ ಆಹಾಬ ನಂತರ ಬಂದಂತ ಒಬ್ಬ ಅರಸನ ಹೆಸರೇ ಯೇಹು. ಈತನಿಗಿಂತ ಮುಂಚೆ ಇದ್ದಂತ ಅರಸನು ಅಹಾಬನು. ಆದ್ರೆ ಅಹಾಬನ ಜೀವಿತ ನೋಡುವಾಗ ದೇವರ ವಿಷಯದಲ್ಲಿ ಅವನಿಗೆ ಯಾವ ಆಸಕ್ತಿ ಇರಲಿಲ್ಲ. ದೇವರಿಗೆ ವಿರೋಧವಾಗಿ ಜೀವಿಸಿದಂತ ವ್ಯಕ್ತಿ. ಆದ್ರೆ ಯೇಹುವನ್ನು ನೀವು ನೋಡ್ರಿ, ಈ ಯೇಹು ಏನ್ ಮಾಡ್ತಾನೆ? ಕರ್ತನಿಗೋಸ್ಕರ ಆಹಾಬನ ಎಲ್ಲ ಸೈನ್ಯವನ್ನ, ಆಹಾಬನು ಮಾಡಿದಂತ ಎಲ್ಲ ರೀತಿಯಾದ ವಿಗ್ರಹಗಳನ್ನ ಸರ್ವನಾಶ ಮಾಡ್ತಾನೆ. ಸರ್ವನಾಶ ಮಾಡಿದ ತಕ್ಷಣ ಅಲ್ಲಿ ರೋಡಿನಲ್ಲಿ ಒಬ್ಬ ವ್ಯಕ್ತಿ ಅವನಿಗೆ ಸಿಗ್ತಾನೆ, ರಸ್ತೆಯಲ್ಲಿ. ಆ ವ್ಯಕ್ತಿ ಜೊತೆಗೆ ಆತನು ಕೂತ್ಕೊಂಡು ಮಾತನಾಡುತ್ತಿರುವಾಗ ಆತನು ರೇಖಾಬನ ಮಗನು ಯೋಹಾದಾನವನನ್ನು ಕಂಡು, ಇವನ ಹೆಸರು, ಇವನನ್ನು ಕಂಡು ಆತನನ್ನು ವಂದಿಸಿ ತನ್ನ ಜೊತೆಗೆ ಕರ್ಕೊಂಡು ಹೋಗುವಾಗ ಯೇಹು ಅವನನ್ನು ತನ್ನ ರಥದಲ್ಲಿ ಕೂಳಿಸಿಕೊಂಡು ನನ್ನ ಜೊತೆಯಲ್ಲಿ ಬಂದು
ಯೆಹೋವನಲ್ಲಿ ನನಗಿರುವ ಆಸಕ್ತಿಯನ್ನು ನೋಡು ಎಂದು ಹೇಳಿ ಅವನನ್ನ ಕೈ ಹಿಡಿದು ತನ್ನ ರಥದಲ್ಲಿ ಕರಕೊಂಡು ಹೋದನು. ಪ್ರಿಯರೇ, 17ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ನೆಕ್ಸ್ಟ್ ಆತನು ಹೇಳುವಾಗ, ಆತನು ಅಹಾಬನ ಸಂತಾನದವರೆಲ್ಲ ಸಂಹರಿಸಿಬಿಟ್ಟನು. ಹೀಗೆ ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿಸಿದ ಮಾತು ನೆರವೇರಿತು. ನಾನು ಇದನ್ನ ಇವನ್ ಬಗ್ಗೆ ಸ್ಟೋರಿ ಹೇಳಕ್ಕಾಗುದಿಲ್ಲ, ಮುಂದಿನ ಲೈಫ್ ಇವನ್ ಬಗ್ಗೆ ನಾನು ಹೇಳೋದಿಲ್ಲ, ಫ್ಯೂಚರ್. ಬಟ್ ಇಲ್ಲೊಂದು ಪದ ಇದೆ, ಯೆಹೋವನಲ್ಲಿ ನನಗಿರುವ ಆಸಕ್ತಿಯನ್ನ ನೀನ್ ನೋಡು. ಏನು? ದೇವರ ಮೇಲೆ ನನಗಿರುವ ಆಸಕ್ತಿ, ದೇವರ ಮೇಲೆ ನನಗಿರುವ ವೈರಾಗ್ಯ, ದೇವರ ಮೇಲೆ ನನಗಿರುವ ಪ್ರೀತಿ ಎಂಥದೆಂಬುದಾಗಿ ನೀನ್ ನೋಡು ಅಂತೇಳಿ ಅವನನ್ನ ಕರೆಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾನೆ. ನನ್ನ ಪ್ರಶ್ನೆ ಮುಂಜಾನೆ ವೇಳೆಯಲ್ಲಿ ಕೂತಂತವರಿಗೆ, ನೀವು ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ನೀವು ದೇವರ ಮೇಲೆ ನಿಮಗಿರುವಂತ ಈ ಆಸಕ್ತಿ ವೈರಾಗ್ಯವನ್ನ ತೋರಿಸ್ಲಿಕ್ಕೆ ಆಗ್ತದ? ತೋರಿಸಿ ಹೇಳ್ಬೋದಾ, ನೋಡು ನಾನು ದೇವರಿಗೆ ಏನೆಲ್ಲ ಮಾಡಿದ್ದೇನೆ, ನನಗೆ ದೇವರ ಮೇಲೆ ಎಷ್ಟು ಆಸಕ್ತಿ ಇದೆ ಅಂತ ಹೇಳಿ ಈಗ ನೀನು ನೋಡು ಅಂತ ನೀವು ಹೇಳ್ಬಹುದಾ? ನಿಮಗೊಂದು ಅವಕಾಶ ಕೊಟ್ರೆ ಏನ್ ಬರ್ಬೋದು ನಮ್ಮ ಉತ್ತರ? ಏನು ಮಾಡಿಲ್ಲ. ಕರ್ತನಿಗಾಗಿ ಏನು ಮಾಡಲಿಲ್ಲ. ಕರ್ತನಿಗಾಗಿ ಯಾರನ್ನೂ ಯಾವ ಆತ್ಮಗಳನ್ನು ಸಂಪಾದಿಸಲಿಲ್ಲ. ಕರ್ತನಿಗಾಗಿ ಯಾವ ತ್ಯಾಗನೂ ಮಾಡಲಿಲ್ಲ. ಜಸ್ಟ್ ಒನ್ ಎಕ್ಸಾಂಪಲ್, ಏನಾದ್ರೂ ನಿಮಗೆ ಕರ್ತನ ಮೇಲೆ ಪ್ರೀತಿ ಇದೆ, ಕರ್ತನ ಮೇಲೆ ನಿಮಗೆ ಬಹಳ ವೈರಾಗ್ಯ ಇದೆ ಅನ್ನೋದಕ್ಕೆ ನೀವು ತೋರಿಸುವಂತ ಯಾವುದಾದ್ರೂ ಒಂದು ಸಾಕ್ಷಿ ನಿಮ್ಮ ಜೀವಿತದಲ್ಲಿದ್ರೆ ಅದು ನೀವು ತೋರಿಸ್ರಿ. ಯಾಕೆಂದ್ರೆ ಪ್ರಿಯರೇ, ನಾವು ಯೇಸು ಸ್ವಾಮಿನ ನಂಬ್ತೇವೆ, ಸಭೆಗೆ ಬರ್ತೇವೆ, ಕರ್ತನ ಮೇಜಿನಲ್ಲಿ ಭಾಗಿಯಾಗ್ತೇವೆ, ಎಲ್ಲ ಕಾರ್ಯಗಳನ್ನ ಮಾಡ್ತೇವೆ. ಬಟ್ ನನಗೆ ದೇವರ ಮೇಲೆ ಆಸಕ್ತಿ ಇದೆಯಾ ಅನ್ನುವಂತ ಪರೀಕ್ಷೆ ಮಾಡಿಕೊಳ್ಳೋದಿಲ್ಲ. ಕರ್ತನ ಮೇಲೆ ಆಸಕ್ತಿ ಇರೋನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಮನೆಯಲ್ಲಿ ಕೂತ್ಕೊಂಡು ತನಗಾಗಿ ಜೀವಿಸುವುದಿಲ್ಲ, ಟೈಮ್ ಪಾಸ್ ಮಾಡೋದಿಲ್ಲ. ನಿನಗಾಗಿ ಕರ್ತನು ಸತ್ತೋಗಿದ್ದಾನೆ, ನಿನಗಾಗಿ ಕರ್ತನು ಪ್ರಾಣ ಕೊಟ್ಟಿದ್ದಾನೆ. ನಿನ್ನ ಮೇಲೆ ದೇವರಿಗಿರುವ ವೈರಾಗ್ಯವನ್ನ ದೇವರು ಶಿಲುಬೆ ಮೇಲೆ ತೋರಿಸಿದ್ದಾನೆ. ನಿನ್ನ ನಾನು ಎಷ್ಟು ಪ್ರೀತಿಸ್ತೇನೆ, ನಿನ್ನ ಮೇಲೆ ನನಗೆ ಎಷ್ಟು ಮಮತೆ ಇದೆ, ನಿನ್ನ ಮೇಲೆ ನನಗೆ ಎಷ್ಟು ವೈರಾಗ್ಯ ಇದೆ ಅಂತ ದೇವರು ಕಾರ್ಯರೂಪದಲ್ಲಿ ಶಿಲುಬೆ ಮೇಲೆ ತೋರಿಸಿದರು. ಇವತ್ತು ಅದೇ ದೇವರನ್ನ ನೀವು ಪ್ರೀತಿಸ್ತೀರಿ, ಆ ದೇವರ ಮೇಲೆ ನನಗೆ ಆಸಕ್ತಿ ಇದೆ, ವೈರಾಗ್ಯ ಇದೆ ಅಂತ ಹೆಂಗೆ ತೋರಿಸ್ತೀರಿ? ಕರ್ತನು ಈ ಪ್ರಶ್ನೆ ಕೇಳುವಾಗ ನಮ್ಮ ಉತ್ತರ ಏನಾಗಬಹುದು? ನನಗೆ ನನ್ನ ಮೇಲೆ ನಿನಗೆ ಆಸಕ್ತಿ ಇದೆಯಾ? ತೋರಿಸು. ಲೂಕನ್ ಬರೆದ ಸುವಾರ್ತೆ 22ರಲ್ಲಿ ಪೇತ್ರನ ವಿಷಯದಲ್ಲಿ ನಾವು ಒಂದು ಮಾತು ಕೇಳ್ತೇವೆ. ಜಸ್ಟ್ ನೋಡ್ರಿ, 33ನೇ ವಚನದಲ್ಲಿ ಆತನ ಹೇಳ್ತಾನೆ, ಸ್ವಾಮಿ, ನಿನ್ನ ಸಂಗಡ ಸೆರೆಮನೆಗೂ ಹೋಗುವುದಕ್ಕೂ ಸಾಯುವುದಕ್ಕೂ ನಾನು ಸಿದ್ಧನಾಗಿದ್ದೇನೆ. ಯಾರ ಮಾತಿದು? ಪೇತ್ರನ ಮಾತು. ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳ್ತಾನೆ, ನಿನಗೋಸ್ಕರ ನಾನು ಸೆರೆಮನೆಗೆ ಹೋಗುವುದಕ್ಕೂ ನಿನಗೋಸ್ಕರ ನಾನು ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ. ಇಮ್ಯಾಜಿನ್ ಮಾಡ್ರಿ, ಐ ಆಮ್ ರೆಡಿ ಟು ಡೈ ಫಾರ್ ಯು. ಯೇಸು ಸ್ವಾಮಿ ಅವನ ಬಗ್ಗೆ ಆಮೇಲೆ ಹೇಳ್ತಾನೆ, ಏನು ನೀನ್ ಹಂಗೆ ಹೇಳ್ತೀಯ, ಕೋಳಿ ಕೂಗುದ್ರೊಳಗೆ ನನ್ನ ವಿಷಯದಲ್ಲಿ 3 ಸಾರಿ ಸುಳ್ಳು ಹೇಳ್ತೀಯ ಅಂತ ಹೇಳ್ತಾರೆ. ಬಟ್ ದೇವರ ಆತ್ಮನು ಪೇತ್ರನ ಮೇಲೆ ಬಂದ ಮೇಲೆ ಈ ಮಾತನ್ನು ಅವನು ನೆರವೇರಿಸಿದ. ಹೌದಾ? ಕರ್ತನಿಗಾಗಿ ಸಾಯ್ತಾನ್ರಿ. ಕರ್ತನಿಗಾಗಿ ಉಲ್ಟಾ ಯೇಸು ಸ್ವಾಮಿ ತಲೆ ಮೇಲೆ ಮಾಡಿ ಸತ್ರೆ ಅದೇ ಶಿಲುಬೆಯಲ್ಲಿ ಆತನು ತಲೆ ಕೆಳಗಾಗಿ ಸಾಯ್ತಾನೆ. ಅಂದ್ರೆ ಇದು ದೇವರಿಗಾಗಿ ಅವರಲ್ಲಿರುವ ಆಸಕ್ತಿ, ಕರ್ತನಿಗಾಗಿ ಅವರಲ್ಲಿರುವಂತ ವೈರಾಗ್ಯ. ನಾನು ಒಂದು ಹೇಳ್ತೇನೆ, ನಿಮ್ಮ ಪರ್ಸನಲ್ ವಿಷಯಕ್ಕಾಗಿಯೇ ನೀವು ಜೀವಿಸ್ತಾ ಇದ್ದೀರಿ. ಅಂದ್ರೆ ನಿಮ್ಮ ವೈಯಕ್ತಿಕ ಜೀವಿತಕ್ಕಾಗಿ ನಾನು, ನನ್ನ ಕುಟುಂಬ, ನನ್ನ ಮಗಳು, ನನ್ನ ಮಗ, ನನ್ನ ತಾಯಿ, ನನ್ನ ಆಸ್ತಿ, ನನ್ನ ಅಂತಸ್ತು, ಇದರಲ್ಲೇ ಜೀವಿಸ್ತಾ ಇದ್ದೀರಿ. ಪ್ರಿಯರೇ, ಎಷ್ಟು ವರ್ಷ ಬದುಕ್ತೀವಿ ಗೊತ್ತಿಲ್ಲ, ಆದರೆ ಸತ್ತ ಮೇಲೆ ಯಾವುದನ್ನು ತಗೊಂಡು ಹೋಗುವುದಿಲ್ಲ. ಪರಲೋಕದಲ್ಲಿ ನೀವು ಭೂಲೋಕಕ್ಕೆ ಸಂಬಂಧಪಟ್ಟದ್ದು ಯಾವುದೂ ಬರುವುದಿಲ್ಲ. ಆದರೆ ಇವರೆಲ್ಲರಿಗಾಗಿ ಪರಲೋಕದಲ್ಲಿ ಒಂದು ದೊಡ್ಡ ಸಿಂಹಾಸನ,
ಯಾಕೆ? ಇವರು ಕರ್ತನಿಗಾಗಿ ತಮ್ಮ ವೈರಾಗ್ಯದ ಜೀವಿತವನ್ನು ತೋರಿಸಿದ್ರು. ಸುಮ್ಮನೆ ಬಾಯಿಂದ ಹೇಳಲಿಲ್ಲ ಅವರು. ಪೇತ್ರ ಬಾಯಿಂದ ಹೇಳಿದ, ಆದರೆ ದೇವರ ಆತ್ಮನ ಅವನ ಮೇಲೆ ಬರುವಾಗ ಅದನ್ನು ಮಾಡಿ ತೋರಿಸಿದ. ಅದಕ್ಕಾಗಿ ಸ್ವಾಮಿ ಅವನು ನೋಡಿ ಹೇಳಿದ್ದ, ಪೇತ್ರನೇ ನೀನ್ ಬಂಡೆ. ಸೊ ನಮಗೆ ಕರ್ತನ ಮೇಲೆ ಎಷ್ಟು ಆಸಕ್ತಿ, ಎಷ್ಟು ವೈರಾಗ್ಯ ಇದೆ, ದೇವರಿಗಾಗಿ ಏನಾದ್ರೂ ಮಾಡ್ಬೇಕೆಂಬ ದಾಹ ನಮ್ಮಲ್ಲಿ ಬರ್ತಾ ಇದೆಯಾ? ಪ್ರತಿನಿತ್ಯ ನಾವು ಜೀವಿಸ್ತಾ ಇದ್ದೇವೆ ನಮಗೋಸ್ಕರ, ಪ್ರತಿನಿತ್ಯ ಅಳ್ತಾ ಇದ್ದೀರಿ, ಅದಕ್ಕೆ ಯಾರಿಗೋಸ್ಕರ? ನಿಮಗೋಸ್ಕರ. ನಿಮಗಾಗಿ ಯಾಕೆ ಹೇಳ್ತೀರಿ? ಮೊನ್ನೆ ದಿವಸ ನಾವು ಬಳ್ಳಾರಿಯಲ್ಲಿ ಪಾಸ್ಟರ್ ಮುರುಗೇಶನ್ ಚರ್ಚ್, ನಿಮ್ಗೆ ಗೊತ್ತಿರಬಹುದು, ಜಿಪ್ಸಿ ಅವ್ರ ಚರ್ಚಲ್ಲಿ ಹೊಸ ಸೇವಕರ ಜೊತೆ ಅಂಗಡಿ ಮಾತಾಡ್ತಿರುವಾಗ ನಮ್ಮ ಸೇವೆ, TTI ಸೇವೆಯನ್ನು ಪರಿಚಯ ಮಾಡ್ತಾ ಇದ್ವಿ. ಹೇಗೆ ನಮ್ಮ ಸೇವೆ ಪ್ರಾರಂಭವಾಯಿತು? ಇವತ್ತು 46 ದೇಶಗಳಲ್ಲಿ TTI ಸೇವೆ ನಡೀತಾ ಇದೆ. 46. ಬಟ್ ಇದು ಪ್ರಾರಂಭ ಆಗಿದೆ ಎಲ್ಲಿ ಗೊತ್ತಾ? ಕರ್ನಾಟಕದಿಂದ, ಭಾರತದಿಂದ. ಕರ್ನಾಟಕದಲ್ಲಿ ಮೈಸೂರಲ್ಲಿ ಒಬ್ಬ ಹರ್ಷಾನಂದ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಪ್ರಾರಂಭ ಆಯಿತು. ಬಟ್ ಈ ವ್ಯಕ್ತಿಗೆ ನಮ್ಮ ಫೌಂಡರ್ ಡೇವಿಡ್ ನೆಲಮ್ಸ್ ಅವರು ತಮ್ಮ ದರ್ಶನವನ್ನು ಹೇಳ್ತಾರೆ. ಕರ್ನಾಟಕಕ್ಕೆ ಬಂದು, ನನಗೆ ಆಸೆ ಇವತ್ತು ಸಭೆಗಳು ಕೇವಲ ವಿಶ್ವಾಸಿಗಳ ಜೀವಿತ ಮಾಡ್ತಾ ಕೇವಲ ಒಂದು ಕಾಂಪೌಂಡ್ ಹಾಕೊಂಡು ಅಷ್ಟರಲ್ಲೇ ತೃಪ್ತಿ ಆಗಿದ್ದಾರೆ. ದೇವರ ದರ್ಶನ ಯಾರು ನೆರವೇರಿಸ್ತಾ ಇಲ್ಲ. ದೇವರ ದರ್ಶನ ನೆರವೇರಿಸಬೇಕಾದ್ರೆ ಸಭೆಯಲ್ಲಿರುವಂತ ವಿಶ್ವಾಸಿಗಳನ್ನ ಶಿಷ್ಯರನ್ನಾಗಿ ಮಾಡುವಂತ ದರ್ಶನ ನನಗಿದೆ ಅನ್ನುವಾಗ ಆ ದರ್ಶನಕ್ಕೆ ನೆರವೇರಿಸುವುದಕ್ಕೆ ಹರ್ಷಾನಂದ ಕರ್ನಾಟಕದಲ್ಲಿ ಪ್ರಾರಂಭಿಸ್ತಾರೆ 2007ರಲ್ಲಿ ಪ್ರಾಜೆಕ್ಟ್ ಇಂಡಿಯಾ ಅಂತ. ನಿಮ್ಗೆ ಅದ್ರ ಬಗ್ಗೆ ನಾನು ಪರಿಚಯ ಮಾಡ್ತಿಲ್ಲ, ಜಸ್ಟ್ ಒಂದು ಸ್ಟೋರಿ ಹೇಳ್ತಾ ಇದ್ದೇನೆ. ಆ ಹರ್ಷಾನಂದ್ ಅವರು ಅದನ್ನು ಪ್ರಾರಂಭಿಸ್ತಾರೆ. 2 ವರ್ಷಗಳಲ್ಲಿ ಅವ್ರ ಜೊತೆಗೆ ಇನ್ನೊಬ್ಬರು ಸೇರ್ತಾರೆ, ಜೋಶುವಾ ವಿಜಯ್ ಕುಮಾರ್ ಫ್ರಮ್ ಚೆನ್ನೈ. ಅವರಿಬ್ಬರು ಸೇರಿ ಕರ್ನಾಟಕದಲ್ಲಿ ಬೆಂಗಳೂರಿಂದ ಈ ಮಿನಿಸ್ಟ್ರಿಯನ್ನು ಪ್ರಾರಂಭಿಸ್ತಾರೆ. ಹರ್ಷಾನಂದ್ ಅದರಲ್ಲಿ ಮೇನ್ ಫೌಂಡರ್ ಹರ್ಷಾನಂದ್. ಅವರು ಕರ್ನಾಟಕದಲ್ಲಿ 2 ವರ್ಷಗಳ ಕಾಲ ಅನೇಕ ಸೇವಕರ ಕಡೆಗೆ ಹೋಗಿ ಆ ದೇವರ ದರ್ಶನ ಹಂಚಿ ಅನೇಕರನ್ನ ನಾಯಕರನ್ನಾಗಿ ಮಾಡ್ತಾರೆ. 2009 ಅವರು ಕರ್ನಾಟಕ ಬಿಟ್ಟು ಭಾರತ ದೇಶದ ಕಡೆ, ಓಕೆ, ಹಿಮಾಚಲ್ ಪ್ರದೇಶ್ ಆ ಸೈಡ್ ಹೋಗ್ತಾರೆ. ಅಲ್ಲಿ ಸಿಲಿಗುಡಿ ಅನ್ನುವಂಥ ಒಂದು ಪ್ರಾಂತ್ಯದಲ್ಲಿ ಹಿಂಗೆ ಮಾತಾಡ್ತಿರ್ತಾರೆ. ಅವ್ರಿಗೊಂದು ಆಸಕ್ತಿ ಎಷ್ಟಂದ್ರೆ, ಹೆಂಗಾದ್ರೂ ಮಾಡಿ ಇಡೀ ಭಾರತ ದೇಶದಲ್ಲಿ ದೇವರ ದರ್ಶನವನ್ನ ನೆರವೇರಿಸೋಣ ಅಂತ ಹೇಳಿ 2 ವರ್ಷಗಳ ಕಾಲ ಇಷ್ಟು ಪ್ರಯಾಸ ಪಟ್ಟು ನಾಯಕರನ್ನ ಸಜ್ಜುಗೊಳಿಸ್ತಾರೆ. ಸಿಲಿಗುಡಿಯಲ್ಲಿ ಇದೇ ರೀತಿ ಸ್ಟೇಜಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಿರ್ತಾರೆ. ಅವರಿಗೊಬ್ರು ಭಾಷಾಂತರ ಮಾಡ್ತಿರ್ತಾರೆ ಅವ್ರ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ಆ ಸಮಯದಲ್ಲಿ ಈ ಕೋರೆಯಲ್ಲಿ ಕಲ್ಲು ಹೊಡೆಯುವಂತ ಕೆಲಸ ಮಾಡ್ತಾರೆ, ಗೊತ್ತಾ ನಿಮಗೆ? ಬಾಂಬ್ ಹಾಕಿ ಕಲ್ಲು ಹೊಡಿತಾರೆ ಅಂತ ಕೆಲಸ ನಡೆದಿತ್ತು. ಈ ಹರ್ಷಾನಂದ್ ಅನ್ನೋಂಥವ್ರು ನಮ್ಮ ಫೌಂಡರ್ ಹಿಂಗೆ ಪ್ರಸಂಗ ಮಾಡ್ತಿದ್ದಾರೆ, ಪಕ್ಕದಲ್ಲೇ ಅವರು ಟ್ರಾನ್ಸ್ಲೇಟರ್ ಇದ್ದಾರೆ. ಅಲ್ಲಿ ಕೋರೆಯಲ್ಲಿ ಒಂದು ಬ್ಲಾಸ್ಟ್ ಆದಾಗ ಒಂದು ದೊಡ್ಡ ಕಲ್ಲು ಇವರು ಇರುವಂತ ಒಂದು ಸ್ಥಳದಲ್ಲಿ ಎಲ್ಲಿ ಇವರು ನಿಂತು ಪ್ರಸಂಗ ಮಾಡ್ತಾ ಇದ್ರೋ ಅದೇ ಸ್ಥಳದಲ್ಲಿ ಮೇಲಿಂದ ಹಂಚಿ ಒಡೆದು ಅವ್ರ ತಲೆ ಮೇಲೆ ಬಿದ್ದ್ಬಿಡ್ತು. ದೊಡ್ಡ ಬಂಡೆ. ಸ್ಪಾಟ್ ಅಲ್ಲಿ ಸತ್ತೋದ್ರು ಅವರು, ನಮ್ಮ ಫೌಂಡರ್ ಇಮಿಡಿಯೇಟ್ ಆಗಿ ಸತ್ತೋದ್ರು. ಅಂದ್ರೆ ಸೈತಾನ ಈ ಸೇವೆ ವಿಷಯದಲ್ಲಿ ಎಷ್ಟು ವಿರೋಧವಾಗಿದ್ದ ಅಂದ್ರೆ, ಇವ್ರು ನಿಂಗೆ ಬಿಟ್ರೆ ಇಡೀ ಭಾರತ ದೇಶವನ್ನ ಕ್ರಿಸ್ತನ ರಾಜ್ಯವಾಗಿ ದೇಶವಾಗಿ ಮಾಡ್ತಾರಂತ ಹೇಳಿ ಎಷ್ಟು ಕೋಪ ನೋಡ್ರಿ. ಪ್ರಸಂಗ ಮಾಡ್ತಿರುವಾಗಲೇ ಹರ್ಷಾನಂದ್ ಬಂದ್ ಅವ್ರ ಮೇಲೆ ದೊಡ್ಡ ಬಂಡೆ ಬಂದು ಸತ್ತೋಗ್ಬಿಟ್ರು. ಆದ್ರೆ ಸೈತಾನ ಗೊತ್ತಿರ್ಲಿಲ್ಲ, ಈ ಹರ್ಷಾನಂದ್ ಅವರು ತನ್ನ ಹಾಗೆ ಇರುವಂತ 100 ಹರ್ಷಾನಂದ್ ಆಲ್ರೆಡಿ ರೆಡಿ ಮಾಡಿದ್ರು. ಇವತ್ತು ಅವರ ಮೂಲಕ ಪ್ರಾರಂಭವಾಗಿದ್ದು ಇವತ್ತು ಕರ್ನಾಟಕ, ಭಾರತ ಬಿಟ್ಟು 46 ದೇಶಗಳಲ್ಲಿ ಇದೇ ಸೇವೆ ಮುಂದುವರಿತಾ ಇದೆ. ಯಾಕೆ ಅವರು ಸ್ಟೋರಿ ಹೇಳಿದೆ ಅಂದ್ರೆ, ಅವ್ರ ಲೈಫ್ ಎಂಡ್ ಆಗಿತ್ತು. ಎದಕ್ಕಾಗಿ ಎಂಡ್ ಆಯ್ತು? ಕರ್ತನ ಸೇವೆ ಮಾಡ್ತಿರುವಾಗ, ದೇವರ ಭಾರವನ್ನು ಹೊತ್ಕೊಂಡು ಹೋಗುವಾಗ. ಇದು ಎಲ್ಲ ಏನಂದ್ರೆ, ಇಟ್ಸ್ ಅ ಪ್ಯಾಷನ್. ದೇವರಿಗಾಗಿ ಏನಾದ್ರೂ ಮಾಡ್ಬೇಕೆನ್ನುವಂತ ವೈರಾಗ್ಯ.
ಇವತ್ತು ಅದು ಸಭೆಗಳಲ್ಲಿ ಮಿಸ್ ಆಗ್ತಾ ಇದೆ. ಅಂದ್ರೆ ಕಾಣಿಸ್ತಿಲ್ಲ. ಪ್ರಾಣ ಹೋದ್ರೂ ಪರವಾಗಿಲ್ಲ, ಕರ್ತನಿಗಾಗಿ ಜೀವಿಸ್ತೇನೆ ಅನ್ನುವಂಥ ಮಾತು ಇವತ್ತು ಜನರಲ್ಲಿ ಇಲ್ಲ. ಏನೋ ತಮಗೆ ಫಸ್ಟ್ ಲಾಭ ಆಗ್ಬೇಕು, ತಮ್ಮ ಜೀವಿತ ಮೊದಲು ಸೆಕ್ಯೂರ್ ಆಗ್ಬೇಕು, ತಾವು ಚೆನ್ನಾಗಿರ್ಬೇಕು, ಇದು ಮನಸ್ಸಿನಲ್ಲಿ. ನಾನು ಹೇಳ್ತೇನೆ, ನಿಮ್ಮ ವಿಷಯದಲ್ಲಿ ದೇವರು ಪ್ರಾಣನೇ ಕೊಟ್ಟ ಮೇಲೆ ನಿಮಗೆ ಬೇಕಾಗಿದ್ದು ಕೊಡೋದಿಲ್ವಾ? ನಿಮ್ಮ ಅವಶ್ಯಕತೆಗಳು ದೇವ್ರಿಗೆ ಗೊತ್ತಿಲ್ವಾ? ನಿಮ್ಮ ಅವಶ್ಯಕತೆ ಎಲ್ಲ ದೇವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಚಿಂತೆ ಮಾಡೋದು ಬಿಟ್ಟು ಬಿಡ್ರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿರ್ತೇವೆ, ನಮ್ಮ ಅವಶ್ಯಕತೆಗಳಿಗಾಗಿ ಸಭೆ ಪ್ರಾರ್ಥಿಸ್ತಿರ್ತದೆ. ಆದ್ರೆ ನಿಮ್ಮ ಒಳಗಡೆ ಒಂದು ಆಸಕ್ತಿ ಬರಲಿ. ಹೀಗೆ ಏನು, ನನ್ನಲ್ಲಿ ದೇವರ ವಿಷಯದಲ್ಲಿ ಏನಾದ್ರೂ ಮಾಡ್ಬೇಕೆಂಬುದು. ಯೋಬನ ಪುಸ್ತಕ ತೆಗೀರಿ, 13ನೇ ಅಧ್ಯಾಯದಲ್ಲಿ ಆತನ ಒಂದು ಮಾತನ್ನ ನಾವು ನೋಡಿ ಮುಂದೆ ಸಾಗೋಣ. ಅವನು ಹೇಳ್ತಾ ಇದ್ದಾನೆ, ಯೋಬನ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಮೊದಲನೇ ಅಧ್ಯಾಯದಲ್ಲೇ ಎಲ್ಲ ಸ್ಟೋರಿ ಗೊತ್ತು. ಅವನಿಗೆ 10 ಜನ ಮಕ್ಕಳು ಸತ್ತು ಹೋಗ್ತಾರೆ, ದನ ಕುರಿಗಳು ಒಂಟೆಗಳು ಎಲ್ಲವೂ ಅವನ ಕೈ ಬಿಡಲ್ಪಡ್ತದೆ. ಅಷ್ಟೇ ಅಲ್ಲ, ಆತನ ಶರೀರದಲ್ಲಿ ರೋಗವೂ ಬರ್ತದೆ, ಸಾಯುವಂತ ಸ್ಥಿತಿ ಆಗ್ತದೆ. ಹೆಂಡತಿ ಕೂಡ ಸತ್ತೋಗಂತ ಹೇಳ್ತಾಳೆ. ಆಗ ಅವನ ಪರಿಸ್ಥಿತಿ ನೋಡುವಾಗ ಅವನಿಗೆ ಗೊತ್ತಾಗ್ತದೆ, ನಾನು ಸತ್ತೋಗ್ತೀನಿ ಅಂತೇಳಿ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ದೇವರು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ನಾನು ವೇಟ್ ಮಾಡ್ತಿದ್ದೇನೆ, ನನ್ನ ಪ್ರಾಣ ಹೋಗ್ಲಿ ಎಂಬುದಾಗಿ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಆದರೂ ನನ್ನ ಪ್ರಾಣ ಹೋದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆ. ಸಿ ದ ಪ್ಯಾಷನ್. ಇದು ಕರ್ತನಿಗಾಗಿ ಅವರಿಗಿರುವ ಆಸಕ್ತಿ, ವೈರಾಗ್ಯ. ಇವತ್ತು ಇದೇ ವೈರಾಗ್ಯ ಸಭೆಯಲ್ಲಿಲ್ಲ, ಏನು ಇಲ್ಲ. ಯೌವನಸ್ಥರಲ್ಲಿ ಕಾಣ್ತಿಲ್ಲ, ಸಭೆಯಲ್ಲಿ ಜನರಲ್ಲಿ ಕಾಣ್ತಿಲ್ಲ. ನೋ, ಯಾವ ಪ್ಯಾಷನ್ ಇಲ್ಲ. ನನಗೆ ಅದೇ ಬೇಸರ ಆಗೋದು, ಇವತ್ತು ಸಭೆಯಲ್ಲಿ ಇಲ್ಲ. ನಿನ್ನೆ ನೋಡ್ರಿ, ವರ್ಷಿಪ್ ಪ್ರಾಕ್ಟೀಸ್ ಮಾಡುವಾಗ 10 ಗಂಟೆಗೆ ಪ್ರಾರ್ಥನೆ. ಹುಡುಗರು ಎಷ್ಟು ಗಂಟೆ ಬರ್ತಾರೆ ಹೇಳ್ರಿ? ಪ್ರೇಯರ್ ಮುಗಿದ ಮೇಲೆ ಬರ್ತಾರೆ. ಯಾಕೆ? ದೇ ಆರ್ ಬಿಸಿ ವಿತ್ ದೇರ್ ವರ್ಕ್. ಕರ್ತನಿಗಾಗಿ ಏನಾರು ಮಾಡ್ಬೇಕಂತ ಪ್ಯಾಷನ್ ಇಲ್ಲ. ದೇವ್ರು ಕೊಟ್ಟ ಜೀವಿತ, ಕರ್ತನಿಗಾಗಿ ಜೀವಿಸ್ಬೇಕು ಅನ್ನೋಂಥ ಬಯಕೆ ಇಲ್ಲ. ಇವೆಲ್ಲ ನೋಡುವಾಗ ಬೇಸರ ಆಗ್ತದೆ. ಇಷ್ಟು ದೇವರು ನಿಮ್ಗೆ ಉಪಕಾರ ಮಾಡ್ತಾನೆ, ಇಷ್ಟು ದೇವರು ನಿಮಗಾಗಿ ತನ್ನ ಪ್ರಾಣನೇ ಕೊಟ್ಟ ಮೇಲೆ ನೀವು ಕರ್ತನಿಗಾಗಿ ಏನ್ ಮಾಡ್ತಿದ್ದೀರಿ? ಓಕೆ, ಇದು ಏನು, ಯಾಕೆ ನಮ್ಮಲ್ಲಿ ಪ್ಯಾಷನ್ ಇಲ್ಲ ಗೊತ್ತಾ? ಯಾಕೆ ನಮಗೆ ಆಸಕ್ತಿ ಇಲ್ಲ ಅಂದ್ರೆ, ದೇವರ ಬಗ್ಗೆ ನಮಗೆ, ದೇವರ ವಿಷಯದಲ್ಲಿ ಹಸಿವಿಲ್ಲ. ಹಸಿವು, ಬಾಯಾರಿಕೆ ಇಲ್ಲ. ಯಾವಾಗ ಹಸಿವಿಲ್ಲ ಅವಾಗ ಸಾಮಾನ್ಯವಾಗಿ ಮನುಷ್ಯ ಊಟ ಮಾಡುವುದು ಯಾವಾಗ? ಹಸಿವಾದಾಗ. ದೇವರ ಬಗ್ಗೆ ಆ ಹಸಿವು ನಮಗೆ ಇಲ್ಲ. ಅದಕ್ಕೋಸ್ಕರ ಕರ್ತನಿಗಾಗಿ ಏನಾರು ಮಾಡ್ಬೇಕನ್ನೋ ದಾಹ ಇಲ್ಲ, ಅದು ವೈರಾಗ್ಯ ಇಲ್ಲ. ಹಸಿವಿದ್ರೆ ವೈರಾಗ್ಯ ಬರ್ತದೆ. ಹಸಿವೇ ಇಲ್ಲ ಅಂದ್ರೆ ತಿಳ್ಕೊಡ್ರಿ, ಹಸಿವು ಜಾಸ್ತಿ ಆಗುವಾಗ ಮನೆಯಲ್ಲಿ ಅಡಿಗೆ ಮಾಡಬೇಕು, ಊಟ ಮಾಡಬೇಕು ಅನ್ನುವಂಥದ್ದು ಬರ್ತದೆ. ಹಸಿವೆ ಇಲ್ಲಾಂದ್ರೆ ಏನ್ ಮಾಡ್ತೀರಿ? ಅಡಿಗೆ. ಹಸಿವೆ ಇಲ್ಲಾಂದ್ರೆ ಎಲ್ಲಿ ಊಟ ಮಾಡ್ತೀರಿ? ಅದೇ ರೀತಿಯಾಗಿ ಮನುಷ್ಯನ ಜೀವಿತದಲ್ಲಿ ಇವತ್ತೇನಿಲ್ಲ ಅಂದ್ರೆ ದೇವರಿಗೋಸ್ಕರ ಒಂದು ದಾಹ ಇಲ್ಲ. ಪ್ರಶ್ನೆ, ಆರ್ ಯು ಹಂಗ್ರಿ ಫಾರ್ ಗಾಡ್? ದೇವರಿಗೋಸ್ಕರ ನೀವು ಹಸಿದವರಾಗಿದ್ದೀರಾ? ಮತ್ತಾಯನ ಬರೆದ ಸುವಾರ್ತೆ ತೆಗೆಯೋಣ, 5:6. ಬೇಗ ಓದೋಣ. ಎಸ್, ದೇವರ ವಾಕ್ಯ ಏನ್ ಹೇಳ್ತದೆ? ಊಟಕ್ಕಾಗಿ ಹಸಿದವರಲ್ಲ. ದೇವರ ವಾಕ್ಯ ಹೇಳ್ತದೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ. ಇಂಗ್ಲಿಷ್ ಹೇಳ್ತದೆ, ಬ್ಲೆಸ್ಸಡ್ ಆರ್ ದೋಸ್ ಹೂ ಆರ್ ಹಂಗರ್ ಅಂಡ್ ಥರ್ಸ್ಟ್ ಫಾರ್ ದ ರೈಚಸ್ನೆಸ್, ಬಿಕಾಸ್ ದೇ ವಿಲ್ ಬಿ ಫಿಲ್ಡ್. ನಮ್ಮ ಜೀವಿತದಲ್ಲಿ ಜಸ್ಟ್ ಪರೀಕ್ಷೆ ಮಾಡಿಕೊಟ್ರೆ, ನಮಗೂ ದಾಹ ಇದೆ. ಎದ್ರ ದಾಹ ಇದೆ? ನಮಗೂ ಹಸಿವಿದೆ. ಎದ್ರ ಹಸಿವಿದೆ? ಎದ್ರ ಹಸಿವಿದೆ? ನಮಗೋಸ್ಕರ ಏನಾರ ಮಾಡಬೇಕು, ನಮಗೋಸ್ಕರ ಓಡಬೇಕು, ಸಾಲ ತೀರ್ಬೇಕು, ಮನೆ ಕಟ್ಟಬೇಕು. ಈ ಹಸಿವು ನಮ್ಮಲ್ಲಿ ಬಹಳ ಇದೆ. ಆದ್ರೆ ದೇವ್ರ ವಚನ ಹೇಳ್ತದೆ, ಅವ್ರಿಗೆ ಎಂದಿಗೂ ತೃಪ್ತಿ ಆಗಲ್ಲ.
ತೃಪ್ತಿ ಆಗ್ತದೆ ನಿಮಗೆ ಹೇಳ್ರಿ? ಮುಂಚೆ 1000 ರೂಪಾಯಿ ಸಂಬಳ ಇತ್ತು, ಈಗ 10,000 ರೂಪಾಯಿ ಸಂಬಳ ಆಗಿದೆ, ಆದ್ರೂ ತೃಪ್ತಿ ಇದೆಯಾ? 10,000 ಇದ್ದಂಥವ್ರಿಗೆ 40,000 ಆಗಿರ್ಬೋದು, 50,000 ಸ್ಯಾಲ್ರಿ ಇರ್ಬೋದು. ನೀವ್ ಹೇಳ್ರಿ, ನಿಮಗೆ ತೃಪ್ತಿ ಈಗಿದೆಯಾ? ಯಾರಿಗಾದ್ರೂ ತೃಪ್ತಿ ಸಾಕಪ್ಪ ಇನ್ನು ಮುಂದೆ ಇನ್ ಮಾತ್ರ ದುಡಿದ್ ಬೇಡ ಅಂತ ಯಾರ ಹೇಳ್ತಾರ? ಮನುಷ್ಯನಿಗೆ ತೃಪ್ತಿನೇ ಇಲ್ಲ, ಅದಕ್ಕೋಸ್ಕರ ಹೇಳ್ತದೆ. ಆದ್ರೆ ಯಾರಿಗೆ ತೃಪ್ತಿ ಆಗ್ತದೆ? ಲೋಕಕ್ಕಾಗಿ ಹಸಿದವರಿಗಲ್ಲ, ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಹಸಿದವರಿಗೆ ತೃಪ್ತಿ ಆಗ್ತದೆ. ನೀವೇನಾದ್ರೂ ಡಾಕ್ಟರ್ ಬಳಿಗೆ ಹೋಗಿ, ಸರ್ ಡಾಕ್ಟರ್ ನಂಗೆ ಹಸಿವೆ ಆಗ್ತಿಲ್ರಿ, ನೀರಡಿಕೆನ ಆಗ್ತಿಲ್ಲ ಅಂತ ಅನ್ನುವಾಗ ಡಾಕ್ಟರ್ ಹೇಳ್ತಾನೆ, ಹಾಗಾದ್ರೆ ಏನೋ ಸಮಸ್ಯೆ ನಿಮ್ಮ ಒಳಗಡೆ ಇದೆ. ಒಬ್ಬರು ಇದ್ದೀರಾ ಇಲ್ಲಿ ಹಸಿವೆ ಆಗುದಿಲ್ಲ ಅನ್ನೋರು? ಯಾರು ಇದ್ದೀರಾ? ಎಲ್ರಿಗೂ ಹಸಿವೆ ಆಗ್ತದಲ್ಲ. ಮಧ್ಯಾಹ್ನ ಊಟ ಬೇಕು, ರಾತ್ರಿ ಊಟ ಬೇಕು. ಯಾಕೆ? ನಿಮಗೇನಾಗ್ತದೆ? ಹಸಿವಾಗ್ತದೆ. ಅದೇ ರೀತಿಯಾಗಿ ದೇವರ ಬಗ್ಗೆ ಹಸಿವಿಲ್ಲ. ದೇವರ ಬಗ್ಗೆ ಹಸಿವಿದ್ದವನ್ ಏನ್ ಮಾಡ್ತಾನೆ? ಏನಾದ್ರೂ ಮಾಡೋಣ ದೇವರಿಗಾಗಿ, ನನ್ನ ಜೀವಿತ ಈ ತರ ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಅವನೇನ್ ಮಾಡ್ತಾನೆ? ಕರ್ತನಿಂದ ಓಡ್ಲಿಕ್ಕೆ ಪ್ರಯಾಸ ಪಡ್ತಾನೆ. ಆದ್ರೆ ಇವತ್ತು ಚರ್ಚ್ ಸಭೆಯಲ್ಲಿ ಅದು ಮಿಸ್ ಆಗಿದೆ. ಇವತ್ತು ಆ ಹಸಿವು ಸಭೆಯಲ್ಲಿ ಕಾಣಿಸ್ತಾ ಇಲ್ಲ. ಯೇಸು ಸ್ವಾಮಿ ಒಂದು ಜಾತ್ರೆಯಲ್ಲಿ, ಯೋಹಾನ ಬರೆದ ಸುವಾರ್ತೆ ತೆಗೆಯೋಣ 7:37 ಹೋದ್ರಿ, ಜಾತ್ರೆಯಲ್ಲಿ 3 ದಿವಸ ಜಾತ್ರೆ. ಜನ ನೋಡ್ದ 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 ನೋಡ್ದ, ಆದ್ರೆ ಎಲ್ಲಿ ಕೂಡ ಜನರು ಯೇಸುವಿನ ಬಳಿಗೆ ಬರುವುದು ಕಾಣಲಿಲ್ಲ. ಆದ್ರೆ ಅದಕ್ಕೋಸ್ಕರ ಆ ಜಾತ್ರೆ ಮಹಾ ದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು ಕಿರ್ಚಿ ಏನ್ ಹೇಳ್ತಾ ಇದೆ ನೋಡ್ರಿ, ಓದ್ರಿ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ, ಯೇಸು ಸ್ವಾಮಿ ವೇಟ್ ಮಾಡಿದ್ರು, ಮೊದಲನೇ ದಿವಸ ಬರ್ತಾರೇನೋ, 2ನೇ ದಿವಸ ಬರ್ತಾರೇನೋ, 3ನೇ ದಿವಸ ಬರ್ತಾರೇನೋ ಅಂತ. ಬರುವುದಿಲ್ಲ. ಬರದಿರುವಾಗ ಯೇಸುವೆ ಎದ್ದು ನಿಂತ್ಕೊಂಡು ಹೇಳ್ತಾರೆ, ಯಾರಿಗೂ ಹಸಿವೆ ಇಲ್ವಾ? ಯಾರಿಗೂ ಬಾಯಾರಿಕೆನ ಆಗ್ತಿಲ್ವಾ? ಇವತ್ತು ಏನಿದೆ ಅರ್ಥ? ಹಸಿವು ಅಂದ್ರೇನು? ದೇವರ ಜೊತೆಗೆ ಹೆಚ್ಚಾದ ಸಂಪರ್ಕ, ಸಂಬಂಧ ಬಯಸುವಂಥದ್ದು. ನೋಡ್ರಿ, ಒಂದು ವೇಳೆ ಒಂದು ಗಂಡ ಹೆಂಡತಿಗೆ ಜಾಸ್ತಿ ಪ್ರೀತಿ ಮಾಡ್ತಾ ಇಲ್ಲ, ಮನೆಗೆ ಬರ್ತಾ ಇಲ್ಲ ಅನ್ನುವಾಗ ಅವಳಿಗೆ ಹಸಿವಾಗ್ತದೆ. ಎದ್ರ ಹಸಿವಾಗ್ತದೆ? ಏನಾದ್ರು ತಿನ್ಬೇಕು ಅನಿಸ್ತದ? ಏನ್ ಅನಿಸ್ತದೆ? ಎದ್ರ ಹಸಿವಾಗ್ತದೆ? ಗಂಡನ ಪ್ರೀತಿ ಹಸಿವಾಗ್ತದೆ. ಸೇಮ್ ಹೆಂಡತಿ ಮಾಡುವಾಗ ಹೆಂಡತಿ ಪ್ರೀತಿ ಹಸಿವಾಗ್ತದೆ ಇಲ್ರಿ? ಅಂದ್ರೆ ಅವರಿಗೆ ದಾಹ ಆಗ್ತದೆ, ಆ ಪ್ರೀತಿ ಸಿಗ್ತಾ ಇಲ್ಲಲ್ಲ ಅಂತೇಳಿ. ಇವತ್ತು ಸರಿಯಾದ ಪ್ರೀತಿ ಸಿಗದೆ ಇರೋಕೆ ಜನರು ಹುಚ್ಚರಾಗ್ತಾರೆ. ಸರಿಯಾದ ಪ್ರೀತಿ ಸಿಗದೆ ಇರುವುದಕ್ಕೆ ಮಾನಸಿಕವಾಗ್ತಾರೆ. ಅಂದ್ರೆ ಅರ್ಥ ಏನು? ಅವ್ರಿಗೆ ಕಾಯ್ತಿರ್ತಾರೆ ಅವರು. ಅದೇ ರೀತಿಯಾಗಿ ನೋಡ್ರಿ, ವೃದ್ಧ ತಂದೆ ತಾಯಿಗಳು ಮಕ್ಕಳು ಅವ್ರನ್ನ ಕೈ ಬಿಟ್ಟಾಗ ಅವ್ರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಯಾಕೆ? ಅವ್ರಿಗೆ ಹಣ ಅಂತಸ್ತು ಏನಾರು ಬೇಕಾ? ವಯಸ್ಸಾದಾಗ ತಂದೆ ತಾಯಿಗಳಿಗೆ ಪೂರ್ತಿ ವಯಸ್ಸಾದಾಗ ಅವ್ರಿಗೆ ಏನು ಹಣ ಅಂತ ಅಂತಸ್ತೇನ ಬಯಸ್ತಾರೆ. ಅವ್ರಿಗೂ ನಿಮ್ ಬಯಸ್ತಾರೆ, ಮಕ್ಕಳ ಪ್ರೀತಿ ಬಯಸ್ತಾರೆ. ಅದು ಸಿಗದೆ ಇರುವಾಗ ಮಾನಸಿಕ. ಅಂದ್ರೆ ಅವರೆಲ್ಲರಿಗೂ ದಾಹ ಇದೆ ಮಕ್ಕಳ ಪ್ರೀತಿಗಾಗಿ, ಗಂಡನಿಗೆ ಹೆಂಡತಿ ಪ್ರೀತಿಗಾಗಿ, ಹೆಂಡತಿ ಗಂಡನ, ಇದು ಹಸಿವು. ಇದ್ರ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ನಿಮಗೆ ಯಾರಿಗೂ ದೇವರ ಬಗ್ಗೆ ಹಸಿವಿಲ್ವಾ? ಅಂದ್ರೇನು? ನಂದು ದೇವರೊಟ್ಟಿಗೆ ರಿಲೇಶನ್ಶಿಪ್ ಚೆನ್ನಾಗಿರಬೇಕು, ಸಂಬಂಧ ಗಟ್ಟಿ ಆಗ್ಬೇಕು, ದೇವರೊಟ್ಟಿಗೆ ಅನ್ಯೋನ್ಯವಾಗಿರ್ಬೇಕು ಅನ್ನುವಂಥ ಹಸಿವೇ ಇಲ್ಲ. ಇವತ್ತು ನಮಗೆ ಜಾಸ್ತಿ ಹಸಿವೇನೋ? ಲೋಕ ಆಕರ್ಷಿಸ್ತದೆ. ಎಂಜಾಯ್ ಮಾಡೋಣ, ತಿನ್ನೋಣ, ಕುಡಿಯೋಣ, ಮಜಾ ಮಾಡೋಣ, ಮಸ್ತಿ ಮಾಡೋಣ, ಇದು ಮನುಷ್ಯರ ಒಳಗಡೆ ಜಾಸ್ತಿ ಕಾಣಿಸ್ತದೆ. ಆದ್ರೆ ದೇವರು ಇದನ್ನ ನೋಡಿ ಬೇಸರ ಆಗ್ತದೆ. ಅದಕ್ಕಾಗಿ ಮಹಾ ದಿವಸದಲ್ಲಿ ಯೇಸು ಸ್ವಾಮಿ ನಿಂತು ಹೇಳ್ತಾ ಇದ್ದಾರೆ, ಯಾರಿಗಾದರೂ ಹಸಿವಾಗಿದ್ದರೆ, ಒಂದು ವೇಳೆ ನಿಮಗೆ ಹಸಿವಿಲ್ಲ ಆದ್ರೆ ಆತ್ಮಿಕವಾಗಿ ನೀವು ರೋಗಸ್ಥರಾಗಿದ್ದೀರಿ. ಮುಂದೆ ನಿಮಗೆ ಹೇಳ್ತೇನೆ ನಾನು ಯಾರಿಗೆ ಹಸಿವಾಗುವುದಿಲ್ಲ ಅಂತ. ಇಂಗ್ಲಿಷಲ್ಲಿದೆ, ಕನ್ನಡದಲ್ಲಿ ತೆಗೆಯೋಣ. ಇದು ಕೀರ್ತನೆ 42ನೇ ಅಧ್ಯಾಯ 1-2 ವಚನ. ಕೀರ್ತನೆ
ದೇವರ ವಚನ ಹೀಗೆ ಹೇಳ್ತಾ ಇದೆ, ಇವನ ಹಸಿವು ಎದಕ್ಕೋಸ್ಕರ? ದಾವೀದನ ಹಸಿವು ಯಾರಿಗಾಗಿ? ಅವನು ಹೇಳ್ತಾ ಇದ್ದಾನೆ, ಬೇರೆ ಎದಕ್ಕೂ ಅಲ್ಲ ಸ್ವಾಮಿ. ದೇವರೇ, ಜಿಂಕಿ ನೀರಿಗೋಸ್ಕರ ಹೆಂಗ್ ತವಕಿಸ್ತದೋ ಹಾಗೆ ನನ್ನ ಮನವು ನಿನ್ನಗೋಸ್ಕರ. ಇವತ್ತು ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಾಯ್ ಎತ್ತಿದ್ರೆ ಕೇಳ್ರಿ, ಏನ್ ಪ್ರೇಯರ್ ರಿಕ್ವೆಸ್ಟ್ ಕೇಳ್ರಿ, ಅವ್ರ ಬಾಯ್ ಎತ್ತಿದ್ರೆ ಹೇಳೋದು ಒಂದೇ, ಲೋಕ ಲೋಕ ಲೋಕ. ಯಾರು ಇದನ್ನ ಹೇಳೋದಿಲ್ಲ. ನನ್ನ ದೇವರೊಟ್ಟಿಗೆ ಜಾಸ್ತಿ ಸಮಯ ಕಳಿಬೇಕ್ರಿ, ನನ್ನ ದೇವ್ರಿಗೆ ಬಹಳ ಹತ್ರ ಆಗ್ಬೇಕು, ನನ್ನನ್ನು ದೇವರು ಬಹಳ ಪ್ರೀತಿಸಬೇಕು, ನಾನು ದೇವರನ್ನ ಬಹಳ ಪ್ರೀತಿಸಬೇಕು. ಇದನ್ನ ಯಾರು ಹೇಳೋದಿಲ್ಲ. ಅರೆ, ದಾವೀದನು ಹೇಳ್ತಾ ಇದ್ದಾನೆ, ದೇವರೇ, ನನ್ನ ಮನವು ನಿನ್ನನ್ನು ಬಯಸ್ತದೆ, ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪದಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ದೇವರ ಸನ್ನಿಧಿಯಲ್ಲಿ ಸೇರುವೆನೋ, ಯಾವಾಗ ಸೇರುವೆನೋ ಅಂದ್ರೆ ಇದು ಹಸಿವು. ಯಾವಾಗ ನಾನು ಓಡೋಗ್ಬೇಕು ಸಭೆಗೆ, ಯಾವಾಗ ನಾನು ಹೋಗಿ ದೇವರನ್ನ ಆರಾಧಿಸಬೇಕು, ಯಾವಾಗ ದೇವರ ವಾಕ್ಯವನ್ನು ಓದಬೇಕು, ಯಾವಾಗ ಪ್ರೇಯರ್ ಮಾಡಬೇಕು, ಇದು ಹಸಿವು. ಇವತ್ತು ಹಸಿವು ಬಹಳ ಜನರಲ್ಲಿ ಹೋಗ್ಬಿಟ್ಟಿದೆ. ಕಾರಣ, ಆತ್ಮಿಕವಾಗಿ ರೋಗಿಸ್ಥರಾಗಿದ್ದಾರೆ. ಹಸಿವಿಲ್ಲ, ದಾಹ ಇಲ್ಲ. ಯೇಸುಸ್ವಾಮಿ ಕೂಗಿ ಹೇಳ್ತಾ ಇದ್ರಿ, ಯಾರಿಗಾದ್ರೂ ಹಸಿವಿದೆಯೋ? ಯೆಶಾಯ 52:55 ಓದ್ರಿ. ಓಕೆ, 1ನೇ ವಚನದಿಂದ ಓದಮ್ಮ. ಎಲೆ ಬಾಯಾರಿದ ಸಕಲ ಜನರೇ, ಬರಲಿ. ನಿಮಗೆ ಎದ್ರ ಬಗ್ಗೆ ಹಸಿವು ದಾಹವಾಗಿದೆಯೋ ನೀವು ನನ್ನ ಬಳಿಗೆ ಬರ್ರಿ, ನನ್ನ ಬಳಿಗೆ ಬರ್ರಿ. ನಮ್ಮ ಸಮಸ್ಯೆ ಏನೋ ದೇವ್ರ ಜನರದು, ಲೋಕದ ಬಳಿಗೆ ಓಡ್ತಾ ಇದ್ದೀವಿ, ಜನರ ಬಳಿಗೆ ಓಡ್ತಾ ಇದ್ದೀವಿ. ದೇವ್ರು ಹೇಳ್ತಾರೆ, ಎಲೆ ಬಾಯಾರಿದ ಜನರೇ, ಲೋಕದ ಕಡೆಗೆ ಹೋಗ್ಬೇಡ್ರಿ, ನನ್ನ ಕಡೆಗೆ ಬರ್ರಿ, ನನ್ನ ಬಳಿಗೆ ಬರ್ರಿ. ನಿಮಗೆ ಏನಿಲ್ಲ ಬರ್ರಿ, ನಾನು ನಿಮಗೆ ಕೊಡ್ತೇನೆ. ಆಹಾರವಿಲ್ಲದವನು, ಆಹಾರವಲ್ಲದಕ್ಕೆ ನೀವು ಯಾಕೆ ಹಣ ವೇಸ್ಟ್ ಮಾಡ್ತಾ ಇದ್ದೀರಿ? ಲೋಕದಲ್ಲಿ ತೃಪ್ತಿಗೊಳಿಸದೇ ಇರುವ ಪದಾರ್ಥಕ್ಕೋಸ್ಕರ ಯಾಕೆ ದುಡಿತಾ ಇದ್ದೀರಿ? ನನ್ನ ಬಳಿಗೆ ಬರ್ರಿ. ಇದು ಒಂದೇ ಹೇಳೋದು, ದಾಹ ಇರಲಿ, ಕರ್ತನಿಗೋಸ್ಕರ ಏನಾದ್ರು ಮಾಡ್ಬೇಕೆಂಬ ಬಯಕೆ ನಿಮಗೆ ಇರಲಿ. ಸುಮಾರು ಡೆಫಿನಿಷನ್ಗಳು ನಾನು ಬರೆದಿದ್ದೇನೆ. ಓಕೆ, ಇದು ಎದ್ರ ಬಗ್ಗೆ ಹೇಳ್ತದೆ ಅಂದ್ರೆ, ಆತ್ಮಿಕ ಪರಿಶುದ್ಧವಾದಂತ ಒಂದು ಹಸಿವು. ಇದು ಇವತ್ತು ಸಭೆಗಳಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ಏನಿದೆ ಅರ್ಥ? ತೃಪ್ತಿ ಆಗದೇ ಇರೋ ವಿಷಯದಲ್ಲಿ ದಾಹ, ಹಸಿವಿದೆ. ಬಟ್ ಯಾವ್ದ್ರಲ್ಲಿ ತೃಪ್ತಿ ಆಗ್ತದೋ ಅದ್ರಲ್ಲಿ ಹಸಿವಿಲ್ಲ. ನೀವು ಲೋಕದ ಎಷ್ಟೇ ದುಡಿರಿ, ಅದು ನಿಮಗೆ ತೃಪ್ತಿ ಕೊಡೋದಿಲ್ಲ. ಅದೇ ಹೇಳ್ತಾ ಇದ್ದಲ್ಲ ಇಲ್ಲಿ, ತೃಪ್ತಿಗೊಳಿಸದ ಪದಾರ್ಥಕ್ಕೋಸ್ಕರ ಯಾಕೆ ದುಡಿತಾ ಇದ್ದೀರಿ? ದೇವರ ನೀತಿಗಾಗಿ ಹಸಿವುಳ್ಳವರಾಗಿ ನಿಮಗೆ ತೃಪ್ತಿ ಆಗ್ತದೆ. ಎಷ್ಟು ಹೇಳ್ತಾರೆ, ಎಲೆ ಬಾಯಾರಿದವರೇ ನನ್ನ ಬಳಿಗೆ ಬರ್ರಿ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಬಾಯಾರಿದವರೇ ನನ್ನ ಬಳಿಗೆ ಬರ್ರಿ, ಕುಡಿರಿ, ತೃಪ್ತಿ ಆಗ್ತದೆ. ಸಮಾರ್ಯ ಸ್ತ್ರೀಗೆ ಹೇಳ್ತಾ ಇದ್ದಾನೆ, ನಾನು ಕೊಡುವ ನೀರು ನೀನು ಕುಡಿದ್ರೆ ನಿನಗೆ ಹಸಿವೆ ಆಗುವುದಿಲ್ಲ, ನೀರಡಿಕೆ ಆಗುವುದಿಲ್ಲ. ಈ ನೀರು ಯಾರಲ್ಲಿ ಸಿಗ್ತದೆ? ದೇವರಲ್ಲಿ. ಬಟ್ ನಮಗೆ ಈ ಹಸಿವಿ ಬೇಡ, ನಮಗೆ ಯಾವುದು ಲೋಕ, ತೃಪ್ತಿನೇ ಆಗುವುದಿಲ್ಲ. ಒಂದು ಮನೆ ಕಟ್ಟದವನಿಗೆ ತೃಪ್ತಿ ಇಲ್ಲ, 2 ಮನೆ ಕಟ್ಟಬೇಕನ್ನಿಸ್ತದೆ. ಒಂದು ಗಾಡಿ ತಗೊಂಡವನಿಗೆ ತೃಪ್ತಿ ಆಗಲ್ಲ, ಇನ್ನೊಂದು ತಗೋಬೇಕನ್ನಿಸ್ತದೆ. 5-10 ಸಾವಿರ ರೂಪಾಯಿ ಸ್ಯಾಲ್ರಿ ತೃಪ್ತಿ ಆಗುದಿಲ್ಲ, 50,000 ಬೇಕನ್ನಿಸ್ತದೆ. 50,000 ಇದ್ದವನಿಗೆ 1 ಲಕ್ಷ ಬೇಕನ್ನಿಸ್ತದೆ. ಲೈಫಲ್ಲಿ ತೃಪ್ತಿ ಇಲ್ಲ. ಮೋಸ ಮಾಡ್ತಾನೆ ಇರ್ತಾರೆ, ದುಡಿತಾನೆ ಇರ್ತಾರೆ. ಯಾಕೆ? ಬೇಕು, ಇನ್ನೂ ಬೇಕು. ಅವರಿಗೆ ತೃಪ್ತಿ ಆಗುದಿಲ್ಲ. ನಿಜವಾದ ತೃಪ್ತಿ ನಿಮಗೆ ಬೇಕಂದ್ರೆ, ಸ್ಯಾಟಿಸ್ಫಿಕೇಶನ್ ನಿಮಗೆ ಬೇಕಂದ್ರೆ, ದೇವರ ವಾಕ್ಯ ಹೇಳ್ತದೆ, ಆತ್ಮಿಕ ದಾಹ ಉಳ್ಳವರಾಗಿರಿ. ಓಕೆ, ನಾವು ನೋಡ್ತೇವೆ ಇಲ್ಲಿ, ದ ಮೀನಿಂಗ್ ಆಫ್ ಹಂಗರ್, ಸ್ಟ್ರಾಂಗ್ ಡಿಸೈರ್, ದೊಡ್ಡ ಆಸೆ. ಅಂದ್ರೆ ದೇವರಿಗೋಸ್ಕರ ಏನಾದ್ರೂ ಇರುವಂತ ಆಸಕ್ತಿಗೆ ಹಂಗರ್ ಅಂತ ಕರೀತಾರೆ. ನಿಮ್ ಜೀವಿತದಲ್ಲಿ ಕರ್ತನ ವಿಷಯದ ಆತ್ಮಿಕವಾಗಿ ಆಶೀರ್ವಾದ ಹೊಂದಬೇಕಾದ್ರೆ
ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಲೈಫಲ್ಲಿ ಹಂಗರ್ ಇರಬೇಕು. ಹಂಗರ್, ಹಸಿವು ಇಲ್ಲ ಆದ್ರೆ ನಿಮ್ಮ ಜೀವಿತದಲ್ಲಿ ಏನು ಮಾಡಕ್ ಆಗುದಿಲ್ಲ. ಓಕೆ, ಇಲ್ಲ ನಾವು ನೋಡ್ತೇವೆ ಹಂಗರ್ ಇಸ್ ಟು ಪುಟ್ ಫಾರ್ ಡಿಸೈರ್ ಅಂತ ಯೆಶಾಯನ 26:9 ಹೇಳ್ತದೆ. ನಾನು ಇದನ್ನೆಲ್ಲ ಹೇಳಕ್ ಹೋಗಲ್ಲ, ಟೈಮ್ ಇಲ್ಲ ನನಗೆ, ನಾನು ಮುಂದೆ ಸಾಕ್ತೇನೆ. ಓಕೆ, ನೆಕ್ಸ್ಟ್ 107:9 ಓದೋಣ, ಕೀರ್ತನೆ. ನಿಮ್ಮ ಜೀವಿತದಲ್ಲಿ ದೇವರಿಂದ ಆಶೀರ್ವಾದ ಹೊಂದಬೇಕಾದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳೋದು ಒಂದೇ, ನಿಮಗೆ ದೇವರ ಬಗ್ಗೆ ದಾಹ ಇರಬೇಕು. ನಾನು ಒಂದು ಹೇಳ್ತೇನೆ, ಕರ್ತನಿಗಾಗಿ ಹಸಿದವನು ಎಂದಿಗೂ ಈ ಲೋಕದಲ್ಲಿ ಆತನು ದರಿದ್ರನಾಗಿ ಬಡವನಾಗಿ ಜೀವಿಸುವುದಿಲ್ಲ. ದೇವರ ವಚನ ಸ್ಪಷ್ಟವಾಗಿ ಹೇಳ್ತದೆ, ಬಾಯಾರಿದವರಿಗೆ ಮಾತ್ರ. ಕರ್ತನಿಗಾಗಿ, ಇದು ಲೋಕದ ವಿಷಯದಲ್ಲಿ ಅಲ್ಲ. ಯಾರು ದೇವರ ವಿಷಯದಲ್ಲಿ ಬಾಯಾರಿದವರಾಗಿದ್ದಾರೋ ಧನ್ಯರು, ಅವರಿಗೆ ತೃಪ್ತಿ ಆಗ್ತದೆ. ಹೆಂಗೆ ತೃಪ್ತಿ ಆಗ್ತದೆ? ದೇವರ ವಚನ ಹೇಳ್ತದೆ, ಅವರ ಆಸೆಯನ್ನ ಪೂರೈಸಿ ಹಸಿದವರಿಗೆ ಮೃಷ್ಟಾನ್ನದಿಂದ ತೃಪ್ತಿಗೊಳಿಸ್ತಾನೆ. ತಿಳ್ಕೊಡ್ರಿ, ಲೋಕದಲ್ಲಿ ತೃಪ್ತಿ ಇಲ್ಲ, ಆದ್ರೆ ದೇವರ ವಾಕ್ಯದಲ್ಲಿ ತೃಪ್ತಿ ಇದೆ. ಅದನ್ನ ಹೇಳೋದೇನು? ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದು. ಹೆಂಗೆ ತೃಪ್ತಿ ಆಗ್ತದೆ? ಇಲ್ಲಿ ಹೇಳ್ತದೆ 107ನೇ ಕೀರ್ತನೆಯಲ್ಲಿ. ಹೆಂಗೆ? ಒಂದನೇದು ಅವರ ಆಸೆಯನ್ನು ಪೂರೈಸಿ ಅವರ ನೀರಡಿಕೆ ಹೋಗ್ತದೆ. ಎರಡನೇದು ಮೃಷ್ಟಾನದಿಂದ ಅವರ ಹಸಿವನ್ನ ದೇವರು ನೀಗಿಸಿ ತೃಪ್ತಿಗೊಳಿಸ್ತಾನೆ. ನನ್ನ ಪ್ರಶ್ನೆ ನಿಮಗೆ, ಕರ್ತನೆ ದೇವರ ವಿಷಯದಲ್ಲಿ ಇದೆಯಾ? ಶದ್ರಕ್, ಮೇಷಕ್, ಅಬೇದ್ನೆಗೋ ಹಿಂಗೆ ನಿಂತಿದ್ದಾರೆ. ಅವ್ರಿಗೆ ಎರಡೇ, ಮಾಡು ಇಲ್ಲ ಮಡಿ, ಡೂ ಆರ್ ಡೈ ಪರಿಸ್ಥಿತಿ. ಏನ್ ಮಾಡಬೇಕು? ನೆಬೂಕದ್ನೆಚ್ಚರನಿಗೆ ಅಡ್ಡ ಬೀಳಬೇಕು, ಇಲ್ಲ ಸಾಯ್ಬೇಕು. ನೀನ್ ಅಡ್ಡ ಬಿದ್ರೆ ದೇವರ ಬಗ್ಗೆ ನಿನಗೆ ಹಸಿವಾಗ್ಲಿ, ದೇವರ ಬಗ್ಗೆ ನಿನಗೆ ವೈರಾಗ್ಯ ಇಲ್ಲ. ಆದ್ರೆ ಅವರು ಮಾಡಿದ್ದ ಅದೇ. ಯಾವುದು? ಅವನು ಒಳದೊಂದೇ, ರಾಜನೇ, ದೇವರ ಚಿತ್ತವಾದರೆ ನಾವು ಸಾಯ್ಲಿಕ್ಕೂ ಸಿದ್ಧ, ಆದ್ರೆ ನೀನು ಪ್ರತಿಷ್ಠಿಸಿದ ವಿಗ್ರಹಕ್ಕೆ ನಾವೇನ್ ಮಾಡೋದಿಲ್ಲ, ಅಡ್ಡ ಬೀಳೋದಿಲ್ಲ. ಇದು ಕರ್ತನಿಗೋಸ್ಕರ ಅವ್ರಿಗಿರುವ ಆಸೆ, ದಾಹ. ಇವರಿಗೆ ದೇವರು ಎಂದಿಗೂ ಕೈ ಬಿಡುದಿಲ್ರಿ. ಬಿಟ್ನಾ? ಡ್ಯಾನಿಯಲ್ಗೆ ಒಂದೇ ಆಸೆ, ಏನೇ ಆಗ್ಲಿ ದೇವರ ಜೊತೆಗೆ ನಾನು ಅನ್ಯೋನ್ಯತೆಯಿಂದ ಇರುವುದನ್ನು ಮಾತ್ರ ತಪ್ಸಕ್ ಆಗುದಿಲ್ಲ. ಹಾಗಾದ್ರೆ ಅವನು ದೇವರಿಗಾಗಿ ಏನ್ ಮಾಡ್ತಿದ್ದ? ಮೂರಾವರ್ತಿ ಪ್ರಾರ್ಥನೆ. ಅವನ ಜೀವಿತದಲ್ಲಿ ಅದೊಂದೇ. ಏನೇ ಸಂಭವಿಸಲಿ, ಕೆಲಸದಿಂದ ಬೇಕಾದ್ರೆ ತೆಗಿಲಿ, ಪ್ರೇಯರ್ ಬಿಡುದಿಲ್ಲ. ಅರ್ಥ, ಅವನು ಅಷ್ಟು ಹಸಿದವನಾಗಿದ್ದ, ದೇವರಿಗಾಗಿ ಬಾಯಾರಿದವನಾಗಿದ್ದ. ರಾಜಾಜ್ಞೆ ಹೊಡ್ತದೆ, ಬೇರೆ ಯಾರಿಗೂ ಅಡ್ಡ ಬೀಳಬಾರ್ದು, ಯಾರನ್ನು ಪ್ರಾರ್ಥಿಸಬಾರ್ದು. ಅವು ಯಾರಿಗೂ ಕೇರ್ ಮಾಡದೆ ಯಥಾ ಪ್ರಕಾರವಾಗಿ ಮೂರಾವರ್ತಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ. ಗೊತ್ತಿದೆ ಅವನಿಗೆ, ನನ್ನನ್ನು ಯಾರಾದ್ರೂ ನೋಡಿದ್ರೆ ನನ್ನನ್ನು ಏನ್ ಮಾಡ್ತಾರೆ? ಈಗ ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಹಸಿದಂತ ಸಿಂಹಗಳು. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ಹೇಳ್ತಾ ಇರೋದು ಎರಡು ಸ್ಟೋರಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಿನಗೆ ಆತ್ಮಿಕ ದಾಹ ಇದ್ರೆ ದೇವ್ರು ನನ್ನ ಕೈ ಬಿಡುದಿಲ್ಲ ಅನ್ನೋದಕ್ಕೆ ಉದಾಹರಣೆಗಳು. ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದ್ರು, ಶದ್ರಕ್, ಮೇಷಕ್, ಅಬೇದ್ನೆಗೋಗಳನ್ನ ಬೆಂಕಿಯಲ್ಲಿ ಹಾಕಿದ್ರು. ಸೇಮ್ ಎರಡು ಸ್ಟೋರಿಗಳು ನೋಡ್ರಿ. ಇಲ್ಲಿ ದೇವರು ಅವ್ರ ಜೊತೆಗೆ ನಿಂತಿದ್ದಾನೆ, ಇಲ್ಲಿ ದೇವರು ಅವನ ಜೊತೆಗಿದ್ದಾನೆ. ಬೆಂಕಿ ಇವರನ್ನ ಮುಟ್ಟಕ್ಕಾಗ್ಲಿಲ್ಲ, ಹಸಿದಂತ ಸಿಂಹಗಳು ದಾಣಿಯೆಲ್ಲ ಮುಟ್ಟಕ್ಕಾಗ್ಲಿಲ್ಲ. ಯಾಕೆ? ಇವ್ರ 4 ಜನರ ಜೀವಿತದಲ್ಲಿ ಒಂದೇ ಹಸಿವು, ಕರ್ತನಿಗಾಗಿ ಜೀವಿಸಬೇಕು, ಕರ್ತನಿಗಾಗಿ ಓಡಬೇಕು, ಕರ್ತನಿಗಾಗಿ ಏನಾದ್ರೂ ಒಂದು ಮಾಡಬೇಕು. ಪೇತ್ರ ಹೇಳ್ದ, ದೇವ್ರೆ ನಿನಗೋಸ್ಕರ ಸೆರೆಮನೆಗೆ ಹೋಗೋದಕ್ಕೂ ಸಿದ್ಧ, ಸಾಯೋದಕ್ಕೂ ಸಿದ್ಧ. ಯೋಬ ಹೇಳ್ದ, ದೇವರು ನಾನು ಕೊಲ್ತಾನೆ, ಅದಕ್ಕಾಗಿ ಕಾಯ್ತೇನೆ, ಆದರೆ ನಾನು ಯಥಾರ್ಥತೆಯನ್ನು ಬಿಡುವುದಿಲ್ಲ. ದಿಸ್ ಈಸ್ ದ ಹಂಗರ್, ಕರ್ತನಿಗಾಗಿ ಇರುವ ಆಸೆ. ಆದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಇವೆಲ್ಲ ಇಲ್ಲ, ಇವೆಲ್ಲ ಮಿಸ್ ಆಗ್ತಾ ಇದೆ. ಓಕೆ, ಇವೆಲ್ಲ ನಾನು ಹೇಳುವುದಿಲ್ಲ, ಬಹಳ ಇದೆ. ಓಕೆ, ಹಾಗಾದ್ರೆ ಯಾಕೆ ನಮಗೆ ಹಸಿವಾಗ್ತಾ ಇಲ್ಲ? ಕಾರಣ ನಂಬರ್ 1, ಕಾರಣ ಒಂದೇ, ಯಾರಿಗೆ ದೇವರ ಬಗ್ಗೆ ಈ ತರ ವೈರಾಗ್ಯ ಇಲ್ಲ, ಕಾರಣ ಅವರು ಆತ್ಮಿಕವಾಗಿ ಸತ್ತು ಹೋಗಿದ್ದಾರೆ. ಏನಾಗಿದ್ದಾರೆ? ಜೋರಾಗಿ ಹೇಳ್ರಿ. ತಿಳ್ಕೊಡ್ರಿ. ಜೀವಂತವಾಗಿದ್ದೀರಿ, ಆದ್ರೆ
ಇದು ನೋಡ್ರಿ, ದೇವರಿಗಾಗಿ ಹಸಿವಿಲ್ಲ. ಸತ್ತಂತ ವ್ಯಕ್ತಿಗೆ ಊಟ ಕೊಡಕ್ ಆಗ್ತದ? ಈಗ ಸತ್ತೋಗಿರ್ತದೆ ಯಾವ್ದೋ ಒಂದು ಬಾಡಿ, ಅದಕ್ಕೆ ಊಟ ಹಾಕ್ತೀರಾ? ಅದಕ್ಕೆ ಯಾಕೆ ಊಟ ಹಾಕಲ್ಲ? ಅದಕ್ಕೆ ಹಸಿವು ಆಗುದಿಲ್ಲ. ಯಾಕೆ ಹಸಿವು ಆಗುದಿಲ್ಲ? ಅದು ಸತ್ತದ್ರಿ, ಹೌದಾ? ಇಲ್ಲಿರುವಂತ ಎಷ್ಟು ಜನರಿಗೆ ಹೇಳ್ರಿ, ನಿಮಗೂ ಹಸಿವು ಆಗ್ತಿಲ್ಲ, ಊಟದಲ್ಲ, ದೇವರ ವಿಷಯದಲ್ಲಿ ಜಾಲಿಯಾಗಿ ಜೀವಿಸ್ತಾ ಇದ್ರಿ. ಸೋಮವಾರದಿಂದ ಶನಿವಾರದವರೆಗೂ ಹೆಂಗೆ ಜೀವಿಸ್ತೀರಿ ನಿಮಗೆ ಗೊತ್ತದು. ಕೆಲವರಿಗೆ ಬೈಬಲ್ ಸಂಡೆ ನೆನಪಾಗ್ತದಂತೆ. ಕೆಲವರು ಸಂಡೆ ಮಾತ್ರ ಬೈಬಲ್ ಓಪನ್ ಮಾಡ್ತಾರೆ ಸಭೆಯಲ್ಲಿ. ಅದು ನಿಮ್ಮ ಗತಿ, ಅದೋ ಗತಿ. ನಿಮ್ಮ ಗತಿ ಏನ್ ಹೇಳಿ? ಇದೇ ನಿಮ್ಮ ಗತಿ. ಯಾವುದು? ವೆನ್ ಯು ಆರ್ ಡೆಡ್ ಯು ಕ್ಯಾನಾಟ್ ಹ್ಯಾವ್ ಹಂಗರ್. ನೀವು ಯಾಕೆ ದಿನನಿತ್ಯ ದೇವರ ವಿಷಯದಲ್ಲಿ ಪ್ರಾರ್ಥಿಸ್ತಾ ಇಲ್ಲ, ವಾಕ್ಯ ಓದ್ತಿಲ್ಲ ಅಂದ್ರೆ ನೀವು ಸತ್ತು ಹೋಗಿದ್ರಿ, ನಿಮಗೆ ಗೊತ್ತಿಲ್ಲ ಅಂತ. ಸತ್ತು ಹೋದವನಿಗೆ ಹಸಿವು ಆಗುವುದಿಲ್ಲ, ದಾಹನೂ ಆಗುವುದಿಲ್ಲ. ವೆನ್ ಮೈ ಸ್ಪಿರಿಟ್ ಇಸ್ ಡೆಡ್, ವೆನ್ ಮೈ ಸ್ಪಿರಿಟ್ ಇಸ್ ಡೆಡ್, ನನ್ನ ಆತ್ಮ ಯಾವಾಗ ಸತ್ತು ಹೋಗಿರ್ತದೋ ಅವಾಗ ನನಗೆ ಹಸಿವು ಆಗುವುದಿಲ್ಲ. ಇದರ ಅರ್ಥ ಏನು? ನಾನು ಸತ್ತು ಹೋಗಿದ್ದೇನೆ. ಯಾಕೆ ನಾನು ದೇವರ ಸಮ್ಮುಖದಲ್ಲಿ ಸಮಯ ಕಳೀತಾ ಇಲ್ಲ? ಯಾಕೆ ನನ್ನ ಆತ್ಮ ಸತ್ತು ಹೋಗಿದೆ. ಯಾಕೆ ನಂಗಿದೆ? ದಾವೀದ್ ಹೇಳ್ತದಾನೆ, ಯಾವಾಗ ಭಾನುವಾರ ಬರ್ತದೋ, ಯಾವಾಗ ಶನಿವಾರ ಬರ್ತದೋ, ಯಾವಾಗ ಶುಕ್ರ ನಾನು ಓಡೋಗ್ಬೇಕು. ಈ ದಾಹ ನಿಮ್ಗೆ ಯಾಕಿಲ್ಲ? ಓನ್ಲಿ ರೀಸನ್ ಸ್ಪಿರಿಚುವಲಿ ಯು ಆರ್ ಡೆಡ್. ಆತ್ಮಿಕವಾಗಿ ಸತ್ತೋಗಿದ್ದೀರಿ. ಅದಕ್ಕೋಸ್ಕರ ಕರ್ತನ ವಿಷಯದಲ್ಲಿ ಯಾವ ದಾಹನೂ ಇಲ್ಲ, ಹಸಿವು ಇಲ್ಲ, ಏನಾದ್ರೂ ಮಾಡ್ಬೇಕನ್ನುವಂತ ಬಯಕೆನೂ ಇಲ್ಲ. ಅವನು ಹೇಳ್ತಾನೆ, ಯೇಹು ಬಂದು ನೋಡು, ನನಗೆ ದೇವರ ಮೇಲೆ ಎಷ್ಟು ಆಸಕ್ತಿ ಇದೆ ಅಂತ ತೋರಿಸ್ತಾ ಇದ್ದಾನೆ. ಬಂದು ನೋಡು. ಯೋಬ ಹೇಳ್ತಾನೆ, ನಾನು ಸಾತ್ರು ಪರವಾಗಿಲ್ಲ, ನನ್ನ ಒಳ್ಳೆತನ ಬಿಡುವುದಿಲ್ಲ. ಪೇತ್ರ ಹೇಳ್ತಾ ಇದ್ದಾನೆ, ಏನೇ ಸಂಭವಿಸಲಿ ನಾನು ಮಾತ್ರ ಕರ್ತನ ವಿಷಯದಲ್ಲಿ ಇಟ್ಟಂತ ವೈರಾಗ್ಯವನ್ನ ಏನ್ ಮಾಡೋದಿಲ್ಲ, ಬಿಡುವುದಿಲ್ಲ. ನಿನ್ನೆ ದಿವಸ ಒಂದು ವಚನ ಓದ್ತಾ ಇದ್ದೆ ನಾನು, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ತೆಗಿರಿ. ಓಕೆ, 29ರಿಂದ ಓದೋಣ. ಎಪೋಪ್ರೋದಿತ ಎಂಬ ವ್ಯಕ್ತಿ ಇದ್ದಾನೆ. ಈತನು ಪೌಲನ ಶಿಷ್ಯ. ಈತನ ವಿಷಯದಲ್ಲಿ ಅವನು ಸಾಕ್ಷಿ ಹೇಳ್ತಾ ಇದ್ದಾನೆ. ಫಿಲಿಪಿ ಪಟ್ಟಣಕ್ಕೆ ಕಳಿಸಿಕೊಟ್ಟಾಗ ಅವನು ಸಾಕ್ಷಿ ಹೇಳ್ತಾ ಇದ್ದಾನೆ, ಇವನು ಜೀವದ ಆಸೆಯನ್ನ ತೊರೆದು ಬಿಟ್ಟಿದ್ದಾನೆ. ಇವನು ಕ್ರಿಸ್ತನ ನಿಮಿತ್ತ ಸಾಯುವುದಕ್ಕೂ ರೆಡಿಯಾಗಿ ನಿಮ್ಮ ಮುಂದೆ ಬಂದಿದ್ದಾನೆ. ಅವನನ್ನು ಸೇರಿಸಿಕೊಳ್ಳ್ರಿ. ಇವ್ರ ಲೈಫ್ ಸ್ಟೋರಿ ಓದ್ರಿ. ಅದೇ ರೀತಿ ಪೌಲನ್ ಹೇಳ್ತಾ ಇದ್ದಾನೆ, 3:8 ಹೇಳ್ತಾ ಇದ್ದಾನೆ, ಏನು? ಆದರೆ ನನಗೆ ಲಾಭವಾಗಿರುವಂತವುಗಳನ್ನು. ಏನೇನು ಲಾಭ ನನಗೆ? ಭೂಲೋಕದಲ್ಲಿ 8 ತಾಸು ಕೆಲಸ ಮಾಡ್ರೆ ನಂಗೆ ಲಾಭ. ಹೌದಾ? ಹೌದಿಲ್ರಿ? ಹಲೋ, ಇಲ್ಲೇ ಇದ್ದೀರಾ? ಭೂಲೋಕದ 8 ತಾಸು ಕೆಲಸ ಮಾಡ್ರೆ ನಿಮಗೆ ಲಾಭನೇ ಇಲ್ಲೋ? ಲಾಭ. ಓಕೆ, 12 ತಾಸು ಕೆಲಸ ಮಾಡ್ರೆ ಇನ್ನೂ ಲಾಭ. ಭಾನುವಾರ ಮತ್ತೆ ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರೆ ಇನ್ನೂ ಲಾಭ. ಸ್ವಲ್ಪ ಮೋಸ ಮಾಡಿದ್ರೆ ಇನ್ನೂ ಲಾಭ. ಲೋಕದಲ್ಲಿ ಲಾಭ ಕೊಡುವಂತ ಕೆಲಸಗಳು ಬಹಳ ಇದಾವೆ ಇಲ್ರಿ? ಆದ್ರೆ ಅವನೇ ಹೇಳ್ತಾ ಇದ್ದಾನೆ, ಲೋಕದಲ್ಲಿ ನನಗೆ ಲಾಭವಾಗಿರುವಂತವು ಕ್ರಿಸ್ತನ ನಿಮಿತ್ತ ನನಗೆ ನಷ್ಟವಾಗಿದೆ. ಇದಲ್ಲದೆ ಅವನು ಹೇಳ್ತಾ ಇದ್ದಾನೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಅರಿಯುವುದೇ ಅತೀ ಶ್ರೇಷ್ಠವೆಂದು ನಾನು ಎಲ್ಲವನ್ನೇನ್ ಮಾಡಿದ್ದೇನೆ. ಅವನು ಹೇಳ್ತಾ ಇದ್ದಾನೆ, ನಷ್ಟ, ಕಸ, ಆತನ ನಿಮಿತ್ತವೇ ಎಲ್ಲವನ್ನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೇನೆ. ಅರ್ಥ, ಇವರು ದೇವರಿಗೋಸ್ಕರ ಅಷ್ಟು ಹಸಿವುಳ್ಳವರಾಗಿ ಇವರು ಸತ್ತಿಲ್ಲ. ಇವ್ರಿಗೇನು ಶಾರೀರಿಕ ನಷ್ಟವಾದ್ರೂ ಪರವಾಗಿಲ್ಲ, ಆತ್ಮ ಜೀವವಾಗಿರ್ಬೇಕು. ಯಾಕೆ ಗೊತ್ತಾ? ಪರಲೋಕದಲ್ಲಿ ನಿನ್ನ ಶರೀರ ಹೋಗುವುದಿಲ್ಲ. ಪರಲೋಕಕ್ಕೆ ಹೋಗುವಂಥದ್ದು ಯಾವುದು? ಹಲೋ, ಯಾವುದು ಹೇಳ್ರಿ ಪಕ್ಕದವರಿಗೆ? ಪರಲೋಕಕ್ಕೆ ನಿನ್ನ ಶರೀರ ಹೋಗಲ್ಲ.
ನಿನ್ನ ಆತ್ಮ ಹೋಗ್ತದೆ. ಸತ್ತ ಮೇಲೆ ಹೆಂಗ್ ಹೋಗ್ತದೆ? ಆತ್ಮನೇ ಇಲ್ಲೇ ಸತ್ತೋದ್ರೆ ಹೆಂಗ್ ಹೋಗ್ತದೆ? ಹಾಗಾದ್ರೆ ಅದು ಜೀವ ಬೇಕಲ್ವಾ? ಅಲ್ವಾ? ಮಾತಾಡ್ರಿ. ಈಗ ಸಭೆಗೆ ನೀವು ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ? ಶರೀರದಲ್ಲಿ ಜೀವ ಇದೆ. ಶರೀರದಲ್ಲಿ ಜೀವ ಇಲ್ಲಂದ್ರೆ ಇಲ್ಲಿ ಬರ್ತಿದ್ರಾ? ಹಂಗೆ ನೀವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಆತ್ಮದಲ್ಲಿ ಜೀವ ಬೇಕಲ್ಲ. ಆತ್ಮನೇ ಸತ್ತೋದ್ರೆ ಪರಲೋಕ ಹೆಂಗ್ ಹೋಗ್ತೀರಿ? ಹಾಗಾದ್ರೆ ಯಾರು ಸತ್ತೋಗಿದ್ದಾರೆ? ಯಾರಿಗೆ ದೇವರ ಬಗ್ಗೆ ಹಸಿವಿಲ್ಲ ಅವರು ಸತ್ತೋಗಿದ್ದಾರೆ ಅಂತ. ನೀನ್ ಆತ್ಮದಲ್ಲಿ ಸತ್ರೆ ಪರಲೋಕಕ್ಕೆ ಹೋಗುದಿಲ್ಲ. ಪಕ್ಕದವ್ರಿಗೆ ಹೇಳ್ರಿ. ಆತ್ಮದಲ್ಲಿ ಸತ್ರೆ ಪರಲೋಕಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕರ್ತನಿಗಾಗಿ ಹಸಿವುಳ್ಳವರಾಗಿರಿ. ಎರಡನೇದಾಗಿ ನೋಡ್ರಿ, ಫಾಲನ್ ಮ್ಯಾನ್ ಈಸ್ ನಾಟ್ ಸಿಕ್ ಆರ್ ವುಂಡೆಡ್ ಬಟ್ ಹೀಸ್ ಕನ್ನಡದಾಗ ಇಂಗ್ಲಿಷಲ್ಲಿ ಏನ್ ಹೇಳ್ತದೆ? ಇಂಗ್ಲಿಷಲ್ಲಿ ಫಾಲನ್ ಮ್ಯಾನ್ ಅಂದ್ರೆ ಬಿದ್ದು ಹೋದ ಮನುಷ್ಯ. ಅವನು ಅನಾರೋಗ್ಯನಲ್ಲ, ಅಂದ್ರೆ ರೋಗಿ ಅಲ್ಲ. ಅವನು ಈಸ್ ನಾಟ್ ಸಿಕ್, ಅವನು ರೋಗಿ ಅಲ್ಲ ಅಥವಾ ಅವನಿಗೆ ಗಾಯ ಉಳ್ಳವನಲ್ಲ. ಬಿದ್ದ ಮನುಷ್ಯ, ಸತ್ತ ವ್ಯಕ್ತಿ, ಸ್ಪಿರಿಚುವಲಿ ಡೆಡ್. ಎಫೆಸ 2:1 ಹೇಳ್ತದೆ, ಅಪರಾಧಗಳ ಮತ್ತು ಪಾಪಗಳ ದಸೆಯಿಂದ ಸತ್ತವರಾಗಿದ್ದೀರಿ. ಅಂದ್ರೆ ಏನು? ದೇವರಿಗೆ ವಿಷಯದಲ್ಲಿ ಹಸಿವು ದಾಹ ಇಲ್ಲ ಅಂದ್ರೆ ನೀವು ಸತ್ತಿದ್ದೀರಿ. ಆದ್ರೆ ನಿಮ್ಮನ್ನ ದೇವರು ಬದುಕಿಸ್ಲಿಕ್ಕೆ ರೆಡಿ ಇದ್ದಾನೆ. ಅರ್ಥ ಆಗ್ತದೆ? ಫಾಲನ್ ಮ್ಯಾನ್, ದೇವರಿಗಾಗಿ ದಾಹ ಇಲ್ಲ, ಹಸಿವಿಲ್ಲ ಅಂದ್ರೂ ಬಿದ್ದೋದಂತ ಮನುಷ್ಯ. ಇವನು ರೋಗಿ ಅಲ್ಲ, ಇವನು ಸತ್ತವನೇ. ಎರಡನೇದು, ಯಾಕೆ ನಮಗೆ ಹಸಿವಾಗುವುದಿಲ್ಲ ಅಂದ್ರೆ ಆತ್ಮಿಕವಾಗಿ ರೋಗ. ಎಂತ ರೋಗ ತಿಳ್ಕೊಡ್ರಿ. ಕ್ಯಾನ್ಸರ್ ಪೇಷಂಟ್ ನೋಡಿದಿರಾ? ಎಷ್ಟು ನೋಡಿದಿರಿ? ಕ್ಯಾನ್ಸರ್ ಪೇಷಂಟ್ ಅವ್ರಿಗೆ ನಮಗೆ ಚಿಕನ್ ಮಟನ್ ತಿನ್ಬೋದಾ? ಊಟ ಮಾಡಿಸ್ಬೋದಾ? ಯಾಕೆ? ಕಾಯಿಲೆ ಶರೀರದಲ್ಲಿ, ಹೌದಾ? ಕಾಯಿಲೆ ಆಗಿರ್ತದೆ, ಅದಕ್ಕೆ ಅವರು ತಿನ್ನಕ್ಕಾಗೋದಿಲ್ಲ. ಟೈಫಾಯ್ಡ್ ಜ್ವರ ಆದ್ರೂ ನೋಡಿದಿರಿ ಯಾರಾದ್ರೂ? ಟೈಫಾಯ್ಡ್ ಆದಂತವ್ರಿಗೆ ಊಟ ಮಾಡಿಸ್ತಾರ? ಯಾಕೆ ಹೇಳ್ರಿ? ಟೈಫಾಯ್ಡ್ ಆದಂತವ್ರಿಗೆ ಕರುಳುಗಳಲ್ಲಿ ಹುಣ್ಣಾಗಿರ್ತದೆ, ಊಟ ಮಾಡಿದ್ರೆ ಅವ್ರಿಗೆ ಆಗುದಿಲ್ಲ. ಆತ್ಮಿಕ ಊಟ ಯಾವುದು? ವಾಕ್ಯ ಧ್ಯಾನ, ಪ್ರಾರ್ಥನೆ. ಎಷ್ಟು ಜನರಿಗೆ ಆಗಿ ಬರೋದಿಲ್ಲ ಹೇಳ್ರಿ? ಮಾತಾಡ್ರಿ. ಫಸ್ಟ್ ಎಲ್ಲ ಮಾಡಕ್ಕೆ ಇಂಟ್ರೆಸ್ಟ್ ಬಹಳ ಬರ್ತದ್ರಿ. ಆದ್ರೆ ಯಾವಾಗ ಬೈಬಲ್ ತೆಗಿತೇನೆ ನೋಡ್ರಿ, ಅವಾಗೇ ಜಾಸ್ತಿ ನಿದ್ರೆ ಬರ್ತದೆ. ಎಷ್ಟು ಜನ ಇದ್ದೀರಿ? ಬೈಬಲ್ ತೆಗೆದಾಗ ನಿದ್ರೆ ಬರ್ತದೆ ಅನ್ನೋರು ಹೇಳ್ರಿ ನೋಡೋಣ. ಬಹಳ ಜನ ಇದ್ರಿ, ಗೊತ್ತಿದೆ, ಕೈ ಹತ್ತಕ್ ಆಗುದಿಲ್ಲ. ಯಾಕೆ ಹೇಳ್ರಿ? ನಮಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ತೀರಿ ನೀವು, ನಮಗೆ ಟೈಫಾಯ್ಡ್ ಆಗಿದೆ ಅಂತ ಹೇಳ್ತೀರಿ. ಹೌದು, ನಿಮಗೆ ಯಾವಾಗ ಇದನ್ನ ತೆಗೆದಾಗ ಬೇಜಾರಾಗ್ತದೆ, ನಿದ್ರೆ ಬರ್ತದೆ, ತಿಳ್ಕೊಡ್ರಿ, ಕ್ಯಾನ್ಸರ್ ರೋಗಿ ನೀನೇ. ನಿನಗೆ ಟೈಫಾಯ್ಡ್ ಆಗಿದೆ, ಬೇರೆ ಯಾರಿಗೂ ಆಗಿಲ್ಲ. ಪಾಸ್ಟ್ರೆ ಎಲ್ಲದಕ್ಕೂ ಬೇಜಾರಾಗತ್ತದ, ಇದನ್ನ ತೆಗೆದಾಗ ಮಾತ್ರ ನಂಗೆ ಬಹಳ ಖುಷಿ ಆಗ್ತದೆ ಅನ್ನೋರು ಹೇಳ್ರಿ. ನಿಮ್ಮಂತ ಆರೋಗ್ಯವಂದ್ರೆ ಯಾರು ಇಲ್ಲ. ಆದ್ರೆ ಸಮಸ್ಯೆ ಹಂಗೆ ಯಾರಿಗೆ ಆಗುದಿಲ್ವೇ? ಜನರಿಗೆ ಖುಷಿ ಆಗುದು ಯಾವಾಗ? ಆಟ ಆಡಕ್ ಹೇಳ್ರಿ, ಪಿಕ್ನಿಕ್ ಹೋಗೋಣ ಅಂತ ಹೇಳ್ರಿ, ಮಜಾ ಮಾಡೋಣ ಅಂತ ಹೇಳ್ರಿ. ಆಲ್ ನೈಟ್ ಪ್ರೇಯರ್ಗೆ ಇಷ್ಟು ಜನ ಬಂದಿದ್ರ? ಆಲ್ ನೈಟ್ ಪ್ರೇಯರ್ ಅಲ್ಲಿ ಇದ್ರ? ಯಾಕೆ ಹೇಳ್ರಿ? ಫಸ್ಟ್ ಎಲ್ಲ ಓಕೆ, ಆದ್ರೆ ಈ ರಾತ್ರಿ ಪ್ರೇಯರ್ ಅಲ್ಲಿ ಯಾಕ್ರಿ? ಚೆಕ್ ಮಾಡಿಸ್ಕೊ ಹೋಗಿ ದೇವ್ರ ಕಡೆ, ಯಾವ ರೋಗ ಇದೆ ಗೊತ್ತಿಲ್ಲ. ಡಾಕ್ಟರ್ ಕಡೆ ಚೆಕ್ ಮಾಡ್ರೆ ಗೊತ್ತಾಗ, ಡಾಕ್ಟರ್ ಎಲ್ಲ ನಾರ್ಮಲ್ ಇದೆ. ಆದ್ರೆ ದೇವ್ರ ಡಾಕ್ಟರ್ ಗಣ ವೈದ್ಯನ ಕಡೆ ಹೋಗಿ ಕೂತ್ಕೋ, ಗೊತ್ತಾಗ್ತದೆ ಯಾವ ರೋಗ ನಿಂಗಿದೆ ಅಂತ. ಇರೋದೊಂದು ಜೀವಿತ, ಸತ್ತ ಮೇಲೆ ಏನ್ ಮಾಡ್ತೀರಿ? 2 ತಿಂಗಳ ಹಿಂದೆ ಬಂದು ಎಲ್ಲೊಬ್ಬರು ಪ್ರಸಂಗ ಮಾಡಿದ್ರು, ಗೊತ್ತಾ ನಿಮ್ಗೆ? ಪಾಸ್ಟರ್ ದಾನಪ್ಪ ಅಂತೇಳಿ, ಗದಗವರು. ಒಂದು KPC ಮೀಟಿಂಗ್ ಇತ್ತು, ಅಲ್ಲ ಒಂದು ಪ್ರಾರ್ಥನಾ ಕೂಟ ಇತ್ತು. ಅವ್ರು ಬಂದು ಇಲ್ಲಿ ಏನ್ ಮಾಡಿದ್ರು? ಚಂದ ಪ್ರಸಂಗ ಮಾಡಿದ್ರು. ದೇವರು ನನಗೆ ಹೊಸ ಜೀವ ಕೊಟ್ಟಿದ್ದಾನೆ, ಬದುಕಿಸಿದಾನಂತ. ಪಾಪ ಮಣ್ಣು ಸತ್ತೋದ್ರು ಅವರು. ಮತ್ತೊಂದ್ಸರಿ ಅಟ್ಯಾಕ್ ಆಯ್ತು, ಬ್ರೈನ್ ಸ್ಟ್ರೋಕ್ ಆಯ್ತು, ಪೂರ್ತಿ ಬ್ಲಡ್ ಬ್ಲೀಡಿಂಗ್ ಆಗಿ ಸತ್ತೋರು. 54 ಇಯರ್ಸ್. ಅವರು ದೇವರಿಗಾಗಿ ಎಷ್ಟೋ ಕಾರ್ಯಗಳನ್ನು ಮಾಡಿ ಸತ್ತಿದ್ದಾರೆ, ಆದ್ರೆ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಹಂಗೆ
ನಾವು ಅನ್ಕೊಳ್ತೇವೆ ಇನ್ನೂ ನನಗೆ ಜಾಸ್ತಿ ಲೈಫ್ ಇದೆ ಅಂತ, ಬಟ್ ಯಾವಾಗ ಎಂಡ್ ಆಗ್ತದೆ ಗೊತ್ತಿಲ್ಲ. ಎಂಡ್ ಆದಮೇಲೆ ಆಮೇಲೆ ಪಶ್ಚಾತ್ತಾಪ ಯಾಕೆ ಪಡ್ತೀರಿ? ಈಗಲೇ ಆರೋಗ್ಯವಾಗಿರ್ರಿ, ಈಗಲೇ ಆರೋಗ್ಯವಾಗಿರ್ರಿ. ಓಕೆ, ಲಾಸ್ಟ್ ಇವನು ಯಾರು? ಇವರು ಫ್ಯಾಟ್ ಅಂದ್ರೆ ಏನು? ಓದ್ರಿ. ದೀಸ್ ಆರ್ ದೋಸ್ ಹೂ ಸಿಟ್ಸ್ in the chair of the church and just only receive the best revelation but never gives it out to anyone else. ಇವರು ಯಾರು ಗೊತ್ತಾ? ಫ್ಯಾಟ್. ಇವ್ರಿಗೆ ಏನು ಅವಶ್ಯಕತೆ ಇಲ್ಲ, ಮತ್ತೆ ಅವ್ರು ಇನ್ನೊಬ್ರಿಗೆ ಬುದ್ಧಿನೇ ಹೇಳೋದಿಲ್ಲ. ಇನ್ನೊಬ್ರು ಸತ್ರು ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ತಾರೆ. ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸದೇ ಇರೋಂಥವ್ರು. ಇವರು ಎಲ್ಲ ದೇವರ ಬಗ್ಗೆ ಜ್ಞಾನ ಇರ್ತದೆ, ತಿಳುವಳಿಕೆ ಇರ್ತದೆ, ಆದ್ರೆ ಇವ್ರ ಸಮಸ್ಯೆ ಏನು ಗೊತ್ತಾ? ಇನ್ನೊಬ್ಬರಿಗೆ ಹೇಳುವುದಿಲ್ಲ, ಕೆಟ್ಟದ್ದನ್ನು ಹೇಳುವಾಗ ಸ್ವೀಕರಿಸುವುದಿಲ್ಲ. ಬೆಸ್ಟ್ ಏನ್ ಚೆನ್ನಾಗಿರ್ತದೆ ಅದಂದೇ ನಮಗೆಲ್ಲ ಗೊತ್ತಿದ್ದೀರಿ. ನೀವೇನು ಹೇಳ್ತೀರಿ? ನಮಗೆ ನೀವು ಹೇಳೋ ಅವಶ್ಯಕತೆ ನಂಗಿಲ್ಲ, ಇದು ನಾನು ಭಾಳ ದಿವಸ ಓದಿ. ಇವರು ಆತ್ಮಿಕ ಫ್ಯಾಟ್. ಇವ್ರಿಗೆಲ್ಲ ಗೊತ್ತಿರ್ತದೆ, ದೇವ್ರ ಬಗ್ಗೆ ದಾಹ ಇಲ್ಲ. ಕರ್ತನಿಗಾಗಿ ಏನಾದ್ರೂ ಮಾಡ್ತೀರಾ? ನೋ. ನಮಗೆಲ್ಲ ಗೊತ್ತಿದ್ರಿ, ನೀವು ಹೇಳ್ಬೇಕಂತಿಲ್ಲ, ನಾವು ಮಾಡ್ತೇವೆ ನಮ್ಮ ಮನಸ್ಸಿಗೆ ಬಂದಾಗ. ದೀಸ್ ಆರ್ ದ ಪೀಪಲ್. ಇವರಿಗೆ, ಈ 3 ರೀತಿ ಜನರಿಗೆ ಏನಾಗುವುದಿಲ್ಲ, ಎಂದಿಗೂ ಹಸಿವಾಗುವುದಿಲ್ಲ. ದೇವರ ವಿಷಯದಲ್ಲಿ ಅವರು ಆಸೆಯಿಂದ, ವೈರಾಗ್ಯದಿಂದ ಜೀವಿಸುವುದಿಲ್ಲ. ಸುಮ್ಮನೆ ತಮ್ಮ ಜೀವಿತವನ್ನ ಈ ಲೋಕದಲ್ಲಿ ಎಂಡ್ ಮಾಡಿ ಆಮೇಲೆ ಕಣ್ಣು ಓಪನ್ ಮಾಡುವಾಗ ನರಕದಾಗಿರ್ತಾರೆ. ಹಂಗಾಗೋದು ಬೇಡ. ನಾವೆಲ್ಲರೂ ಏನಾಗಿರೋಣ? ಆತ್ಮಿಕ ದಾಹವುಳ್ಳವನಾಗಿರೋಣ. ಲಾಸ್ಟ್ ಇದೊಂದು ಓದಿ ನಾವು ಮುಗಿಸೋಣ. ಮತ್ತೊಂದು ಆವರ್ತಿ ಯಾವುದು? ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ಯಾವಾಗ ತೃಪ್ತಿ ಆಗ್ತದೆ ಗೊತ್ತಾ? ಯಾವಾಗ ತೃಪ್ತಿಯನ್ನು ಗೊತ್ತಾಗ್ತದೆ ಗೊತ್ತಾ ನಿಮಗೆ? ನೀನು ಪರಲೋಕಕ್ಕೆ ಹೋಗಿ ಸಿಂಹಾಸನದ ಮುಂದೆ ಯೇಸುವನ್ನ ಕಂಡಿರುವುದನ್ನು ನೋಡುವಾಗ ನಿಮಗೆ ತೃಪ್ತಿ ಆಗ್ತದೆ. ನರಕಕ್ಕೆ ಹೋದ್ರೆ ತೃಪ್ತಿ ಆಗುವುದಿಲ್ಲ, ಪರಲೋಕಕ್ಕೆ ಹೋದಾಗಲೇ ತೃಪ್ತಿ. ಬಟ್ ಇದು ಯಾರಿಗೆ ಆಗ್ತದೆ? ನೀತಿಗಾಗಿ. ರೈಚಸ್ನೆಸ್, ಅದ್ರ ಬಗ್ಗೆ ಬಹಳ ಸ್ಟೋರಿ ಇದೆ. ಹಾಗಾದ್ರೆ ನೀತಿಗಾಗಿ ಅಂದ್ರೆ ಏನು? ಫಸ್ಟ್, ರೈಚಸ್ನೆಸ್ ಇಟ್ಸ್ ಅ ಲೈಫ್ ಸ್ಟೈಲ್ ದಟ್ ಡಿಸ್ಟಿಂಗ್ವಿಶ್ ಅಸ್ ಟು ಟ್ರೂ ಕ್ರಿಶ್ಚಿಯನ್ಸ್. ಅಂದ್ರೆ ಏನ್ ಗೊತ್ತಾ? ಯೇಸು ಹೇಳೋದೇನು ಗೊತ್ತಾ? ಬ್ಲೆಸ್ಸಡ್ ಆರ್ ದೋಸ್ ಹೂ ಪರ್ಸಿಕ್ಯೂಟೆಡ್ ಫಾರ್. ನೀತಿಗಾಗಿ ಹಿಂಸೆಗೆ ಒಳಗಾಗೋರು, ದೇವರಿಗೋಸ್ಕರ ಪ್ರಯಾಸ ಪಡೋರು, ದೇವರಿಗಾಗಿ ಏನಾದ್ರು ಮಾಡಕ್ ರೆಡಿ ಇರೋರು, ತಮಗೆ ನಷ್ಟವಾದ್ರೂ ಪರವಾಗಿಲ್ಲ ದೇವರಿಗಾಗಿ ಜೀವಿಸೋರು. ಇದು ನೀತಿ. ಎರಡನೇದಾಗಿ ಏನು? ರೈಚಸ್ನೆಸ್ ಸ್ಟಾರ್ಟ್ಸ್ ಇನ್ ದ ಹಾರ್ಟ್. ನೀತಿಗಾಗಿ ತವಕ ಪಡೋರು ಅಂದ್ರೆ ಏನು ಗೊತ್ತಾ? ತೋರಿಸೋರಲ್ಲ. ಪರಿಸಾರ ಹಾಗೆ ಒಂದು ಅಂಜೂರದ ಮರ ಯೇಸುಸ್ವಾಮಿಗೆ ಹಸಿವಾಯ್ತು. ಹಸಿವಾದಾಗ ಯೇಸುಸ್ವಾಮಿ ಅಲ್ಲಿ ಹೋಗ್ತಾರೆ, ಏನಾದ್ರೂ ಸಿಗ್ತದ ಅಂತೇಳಿ. ಮರ ನೋಡ್ಲಿಕ್ಕೆ ಹಚ್ಚ ಹಸಿರಿದೆ, ಆದ್ರೆ ಹಣ್ಣಿಲ್ಲ, ಫಲ ಇಲ್ಲ. ಇವರು ನೀತಿ ಉಳ್ಳವರಲ್ಲ. ನೋಡ್ಲಿಕ್ಕೆ ಕ್ರಿಶ್ಚಿಯನ್, ನೋಡ್ಲಿಕ್ಕೆ ಕ್ರೈಸ್ತರು, ಕೈಯಲ್ಲಿ ಬೈಬಲ್, ಆದ್ರೆ ಫಲ ಇಲ್ಲ. ಇವರಲ್ಲ. ನೀತಿ ಅಂತ ಹೇಳಿದ್ರೆ ಹೃದಯದಲ್ಲಿ ಪ್ರಾರಂಭವಾಗ್ತದೆ. ಅಂಡ್ ಚೇಂಜಸ್ ಪರ್ಸನ್ ಫ್ರಮ್ ಇನ್ಸೈಡ್. ಒಳಗಡೆಯಿಂದ ಮನುಷ್ಯನ ಬದಲಾವಣೆ. ಅಂದ್ರೆ ಫಲಗಳಿಂದ ಗೊತ್ತಾಗ್ತದೆ ಇವನು ಕ್ರೈಸ್ತನು. ಈ ವಿಷಯದಲ್ಲಿ ದಾಹ, ನಾನು ಬದಲಾಗಬೇಕು, ನಾನು ಬರೀ ತೋರಿಸುವಂಥದ್ದು ಕ್ರಿಶ್ಚಿಯನ್ ಆಗಬಾರ್ದು. ಓಕೆ, ಇದು ನಾನು ಅದಕ್ಕೆ ಫಾಸ್ಟ್ ಆಗಿ ಹೇಳ್ತಾ ಇದ್ದೆ. ರೈಚಸ್ನೆಸ್ ಡಸಂಟ್ ನೀಡ್ ಟು ಬಿ ಸೀನ್ ಬೈ ಅದರ್ಸ್. ಇನ್ನೊಬ್ಬರಿಂದ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನ್ ಚೆನ್ನಾಗಿ ಡ್ರೆಸ್ ಹಾಕೊಂಡ್ರೆ ನೀನ್ ನೀತಿವಂತ ಅಂತಲ್ಲ. ಇದು ನಿನ್ನ ಫಲಗಳಿಂದ ಕಾಣಿಸ್ಬೇಕು. ಅದಕ್ಕೆಲ್ಲಗೂ ನಾನು ಆಗಿದ್ದೇನೆ. ರೈಚಸ್ನೆಸ್ ಕಾಸಸ್ ಟು ಸೀಕ್ ಗಾಡ್ಸ್ ಅಪ್ರೂವಲ್ ಅಬೌವ್ ಎಲ್ಸ್ ಎವ್ರಿಥಿಂಗ್. ಅಂದ್ರೆ ಏನ್ ಗೊತ್ತಾ? 6:33 ಹೇಳ್ತದೆ, ನೀತಿ ಹಸಿದವನು ಏನ್ ಮಾಡ್ತಾನೆ? ತನ್ನ ಸ್ವಂತ ಅವಶ್ಯಕತೆಗಳಿಗೋಸ್ಕರ ತವಕಿಸುವುದಿಲ್ಲ. ಮೊದಲು ದೇವರ ರಾಜ್ಯ, ಮೊದಲು ದೇವರು, ಆಮೇಲೆ ನನ್ನ ಪರ್ಸನಲ್. ನಾವೇನ್ ಮಾಡ್ತೇವೆ? ಮೊದಲು ನಮ್ಮ ಅವಶ್ಯಕತೆಗಳೆಲ್ಲ ಪೂರೈಸಿ ಮಿಕ್ಕಿದರೆ ದೇವರಿಗಾಗಿ ಯೂಸ್ ಮಾಡೋಣ. ಇವರಲ್ಲ. ಫಸ್ಟ್ ಗಾಡ್. ನನ್ನ ಲೈಫಲ್ಲಿ ಏನೇ ಆದ್ರೂ ಮೊದಲು ದೇವರು. ಇವರು ನೀತಿ. ಅಂದ್ರೆ ಇದಕ್ಕಾಗಿ ಹಸಿದವರು. ದೇವರಿಗಾಗಿ ಜೀವಿಸ್ತೇನೆ, ನನ್ನ ಫಲಗಳಿಂದ ದೇವರಿಗೆ ತೋರಿಸ್ತೇನೆ. ದಟ್ ಈಸ್ ಕಾಲ್ಡ್ ನೀತಿ. ನೀತಿ ಅಂದ್ರೆ ಏನಂತ ಹೇಳ್ತಾ ಇದ್ದೇನೆ. ಈ ನೀತಿಗಾಗಿ ಹಸಿದವರು ಧನ್ಯರು, ಅವರಿಗೆ ತೃಪ್ತಿ ಆಗ್ತದೆ.
ಸೊ ಎಷ್ಟು ಜನ ಇಲ್ಲಿ ಯೇಹೋವನ ಹಾಗೆ ಇದಿರಿ ಗೊತ್ತಿಲ್ಲ, ಪೇತ್ರನ ಹಾಗೆ ಎಷ್ಟು ಜನ ಹೇಳ್ತೀರಿ ಗೊತ್ತಿಲ್ಲ, ಅಪೊಸ್ತಲನಾದ ಪೌಲನ ಹಾಗೆ ಎಷ್ಟು ಜನ ಹೇಳ್ತೀರಿ ಗೊತ್ತಿಲ್ಲ, ಯೋಬನ ಹಾಗೆ ಎಷ್ಟು ಜನ ಹೇಳ್ತೀರಿ ಗೊತ್ತಿಲ್ಲ. ಬಟ್ ದೇವರು ಅವರೆಲ್ಲರ ಮೂಲಕ ನಿಮ್ಮ ಜಾಗೃತಿ ಮಾತಾಡಿದ್ದಾರೆ. ನಿಮಗೆ ಕರ್ತನ ವಿಷಯದಲ್ಲಿ ಪ್ಯಾಷನ್ ಇದೆಯಾ? ಇದು ಪ್ರಶ್ನೆ. ಇದ್ರೆ ಕರ್ತನಿಗಾಗಿ ಜೀವಿಸ್ರಿ, ನೀತಿಗೆ ಹಸಿದವರಾಗಿ, ಬಾಯಾರಿದವರಾಗಿರ್ರಿ. ದೇವರು ಕೇಳ್ತಾ ಇದ್ದಾರೆ, ಯಾರಿಗೆ ಹಸಿವಾಗಿದೆ, ಯಾರಿಗೆ ನೀರಡಿಕೆ ಆಗಿದೆ, ನನ್ನ ಬಳಿಗೆ ಬರ್ರಿ. ಒಂದು ವೇಳೆ ನಿಮ್ಗೆ ಇನ್ನೂ ಲೋಕದ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ, ದೇವ್ರ ಮುಂದೆ ಕೋಳಾಡಿ ಪ್ರಾರ್ಥಿಸಿ, ದೇವ್ರೆ ಯಾಕೋ ಗೊತ್ತಿಲ್ಲ, ಬರೇ ಲೋಕದ ಬಗ್ಗೆ ನಂಗೆ ಆಸೆ, ಬೈಬಲ್ ಓದಕ್ಕೆ ಆಸಕ್ತಿ ಇಲ್ಲ ಅಂತಿದ್ರೆ ಪಶ್ಚಾತ್ತಾಪ ಪಡ್ರಿ, ದೇವರು ಸಹಾಯ ಮಾಡ್ತಾರೆ. ದಾವೀದನ ಹಾಗೆ ಹೇಳ್ರಿ, ದೇವರೇ ಜಿಂಕೆ ನೀರಿಗಾಗಿ ಹೇಗೆ ತವಕಿಸ್ತದೋ ಹಾಗೆ ನಾನು ನಿನಗಾಗಿ ತವಕಿಸ್ತೇನೆ. ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.